ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲ ಆತ್ಮೀಯರಿಗೆ ನನ್ನ ಹೃದಯಪೂರ್ವಕವಾದ ವಂದನೆಗಳನ್ನು ಸಮರ್ಪಿಸಿಕೊಳ್ತಾ ಇದ್ವಿ. ಚಿಕ್ಕ ಪ್ರಾರ್ಥನೆಯ ಮೂಲಕ ವಾಕ್ಯದ ಭಾಗವನ್ನು ಈ ದಿನ ನಾವು ನೋಡಿಕೊಳ್ಳೋಣ, ಕೇಳಿಕೊಳ್ಳೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಇದುವರೆಗೂ ಕಾದು ಕಾಪಾಡಿ ನಡೆಸುತ್ತಾ ಬಂದಿರುವಂಥ ನಮ್ಮ ಸ್ವರ್ಗೀಯ ತಂದೆ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರಗಳು ತಂದೆ. ಅಪ್ಪ, ನಿಮ್ಮ ಪ್ರೀತಿಯು ಅಪಾರವಾದದ್ದು, ನಿಮ್ಮ ಪ್ರೀತಿಯು ಶ್ರೇಷ್ಠವಾದದ್ದು. ದೇವರೇ, ಈ ದಿನ ನಿಮ್ಮ ಮಾತುಗಳನ್ನು ಹೇಳುವಂತ ಈ ಒಂದು ಸದವಕಾಶವನ್ನು ಮಾಡಿಕೊಟ್ಟಂತ ನಿಮ್ಮ ಈ ಪ್ರೀತಿಗಾಗಿ ಸ್ತೋತ್ರ. ಹೇಳುವಂತ ಮಾತುಗಳು ಕೇವಲ ನಿಮ್ಮ ಮಾತುಗಳಾಗಲಿ, ಸತ್ಯವೇದ ಗ್ರಂಥದಲ್ಲಿ ನೀವು ಬರೆಸಿರುವಂತ ಆ ಆತ್ಮಿಕ ಮಾತುಗಳನ್ನು ಪವಿತ್ರಾತ್ಮನ ಪ್ರೇರಣೆಯಿಂದ ಬರೆಸಿರುವಂತ ಸತ್ಯಾರ್ಥಗಳನ್ನು ಇದ್ದ ಹಾಗೆ ಹೇಳೋಕ್ಕಾಗುವಂತೆ ಪವಿತ್ರಾತ್ಮನ ಸಹಾಯವನ್ನು ಒದಗಿಸಿಕೊಡಿರಿ. ಕೇಳುವಂತ ನಿಮ್ಮ ಮಕ್ಕಳು, ನನ್ನ ಆತ್ಮೀಯ ಸಹೋದರ ಸಹೋದರಿಯರು, ಸೇವಕರನ್ನು ತಂದೆ ನೀವು ತಾನೇ ಆಶೀರ್ವದಿಸಿ, ವಾಕ್ಯದಲ್ಲಿರುವಂಥ ಸತ್ಯಾರ್ಥಗಳನ್ನು ತಿಳಿದುಕೊಳ್ಳುವಂಥ ಜ್ಞಾನವನ್ನು, ಹೇಳುವಂಥ ಜ್ಞಾನವನ್ನು ನನಗೂ ಅನುಗ್ರಹಿಸಿರಿ. ಆದಿಂದ ಅಂತ್ಯದವರೆಗೂ ನೀವು ತಾನೇ ನಡೆಸಿಕೊಡಬೇಕೆಂದು ಚಿಕ್ಕ ಪ್ರಾರ್ಥನೆಯನ್ನು ಕ್ರಿಸ್ತೇಸು ನಾಮದಲ್ಲಿ ನಿಮ್ಮ ಪಾದಕ್ಕೆ ಸಮರ್ಪಿಸಿ ಬೇಡವನಾಗಿದ್ದೀನಪ್ಪ ತಾನೆ. ಬ್ಲೂಟೂತ್ ಕರೆ. ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲರಿಗೂ ಹೃದಯಪೂರ್ವಕವಾದ ವಂದನೆಗಳನ್ನು ಸಮರ್ಪಿಸಿಕೊಳ್ಳೋದಾಗಿದ್ದೇನೆ. ಈ ದಿನ ನಾವು ವಾಕ್ಯವನ್ನು ನೋಡಿಕೊಳ್ಳೋಣ. ಯೇಸು ಸ್ವಾಮಿಯ ಮನಸ್ಸು ಎಂಥದ್ದು, ಆತನನ್ನು ಈ ಲೋಕಕ್ಕೆ ಕಳಿಸಿದ ಆ ತಂದೆಯಾದ ದೇವರ ಮನಸ್ಸು ಎಂಥದ್ದೆಂದು ನಾವು ಈ ದಿನ ವಾಕ್ಯದ ಮೂಲಕ ನೋಡಿಕೊಳ್ಳೋಣ. ಬೇರೆ ವಾಕ್ಯವನ್ನು ಗಮನಿಸಿ ಈ ದಿನ ನಮ್ಮ ಮಧ್ಯದಲ್ಲಿ ನಡೀತಿರುವಂತ ಸೇವೆಯನ್ನು ಗಮನಿಸೋಣ. ಯೇಸು ಸ್ವಾಮಿ ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 7ನೇ ವಚನದಲ್ಲಿ ಒಂದು ಅದ್ಭುತವಾದ ಮಾತನ್ನು ಹೇಳುವುದನ್ನು ನಾವು ಸತ್ಯವೇದ ಗ್ರಂಥದಲ್ಲಿ ನೋಡಿಕೊಳ್ಳಬಹುದು. 5ನೇ ಅಧ್ಯಾಯ 7ನೇ ವಚನ ಓದಿಕೊಳ್ಳಿ ಮತ್ತು ಎಲ್ಲರೂ ತೆಗೆದು ವಚನವನ್ನು ನೋಡಿ. ಕರುಣೆಯುಳ್ಳವರು ಧನ್ಯರು, ಅವರು ಕರುಣೆ ಹೊಂದುವರು. ನಿರ್ಮಲ ಚಿತ್ತ. ಏನ್ ಹೇಳುತ್ತೆ ದೇವರ ವಾಕ್ಯ? ಮತ್ತೊಂದು ಸಾರಿ ಓದೋಣ ಜೋರಾಗಿ. ಕರುಣೆ ಉಳ್ಳವರು ಧನ್ಯರು, ಅವರು ಕರುಣೆ ಹೊಂದುವರು. ಕರುಣೆ ಉಳ್ಳವರು ಧನ್ಯರು, ಅವರು ಕರುಣೆಯನ್ನು ಹೊಂದುವರಂತೆ. ಯೇಸು ಸ್ವಾಮಿ ಸ್ವತಃ ಹೇಳಿರುವಂತಹ ಮಾತು ಬೇರೆ. ಯೇಸು ಸ್ವಾಮಿ ಹೇಳುವಂತ ಮಾತು, ಕರುಣೆ ಉಳ್ಳವರು ಧನ್ಯರು, ಅವರು ಕರುಣೆಯನ್ನು ಹೊಂದುವರಂತೆ ಬೇರೆ. ಕರುಣೆ ಅಂದ್ರೆ ಏನ್ ಬೇರೆ? ಈ ದಿನ ಕ್ರೈಸ್ತರ ಮಧ್ಯದಲ್ಲಿ ಕರುಣೆ ಅನ್ನೋದು ಏನು ಅಂತ ನಾವು ಅಂದ್ಕೊಂಡಿದ್ದೀವಿ. ಸಭೆಯಲ್ಲಿರುವಂತ ದೇವಜನರೇ, ಸಭೆಯಲ್ಲಿರುವಂತಹ ಪಾಸ್ಟರ್ಗಳೇ, ಸಭೆಯಲ್ಲಿರುವಂತಹ ವಿಶ್ವಾಸಿಗಳೇ, ಸಭೆಯಲ್ಲಿರುವಂತಹ ಸಹೋದರ ಸಹೋದರಿಯರೇ ಅಥವಾ ಸಹೋದರ ಸಹೋದರರೇ ಒಬ್ರಿಗೊಬ್ರು ಪ್ರೈಸ್ ಲಾರ್ಡ್ ಕೊಟ್ಕೊಂಡು ವಂದನೆಗಳು ಹೇಳ್ಕೊಂಡು ಇರುವಂಥದ್ದು ಕರುಣೆನಾ? ಅಥವಾ ಈ ಕರುಣೆಗೆ ಅರ್ಥ ಬೇರೆ ರೀತಿ ಏನಾದ್ರೂ ಇದೆಯಾ? ಯಾರಾದ್ರೂ ಯೋಚನೆ ಮಾಡಿದ್ರ? ಕರುಣೆ ದಯೆ ಇದೆಲ್ಲ ಒಂದೇ ಪರ್ಯಾಯ ಪದಗಳು. ಮಮತೆ, ಕರುಣೆ, ದಯೆ ಇದೆಲ್ಲ ಏನಾಗಿದೆ ಅಂದ್ರೆ ದೇವರ ಮನಸ್ಸಾಗಿದೆ. ದೇವರ ಮನಸ್ಸು. ದೇವರು ಕರುಣೆ ಉಳ್ಳವನಾಗಿರೋದಕ್ಕೋಸ್ಕರನೇ ನಮ್ಮ ಜೀವಿತದಲ್ಲಿ ಎಷ್ಟೋ ಸಾರಿ ಮರಣ ಹಾದು ಬತ್ತು ನಮ್ಮ ಕಣ್ಣು ಮುಂದೆ ಹಾದು ಹೋಗ್ತದೆ. ಎಷ್ಟೋ ಸಾರಿ ಆಕ್ಸಿಡೆಂಟ್ ಆಗಿ ಸಾಯ್ಬೇಕಾಗಿತ್ತು, ರೋಗದಿಂದ ಸಾಯ್ಬೇಕಾಗಿತ್ತು, ಬಾಧೆಗಳಲ್ಲಿ ಸಾಯ್ಬೇಕಾಗಿತ್ತು. ಈ ಜೀವಿತದಲ್ಲಿ ಸಮಾಧಾನ, ಶಾಂತಿ ಇಲ್ಲದೆ ಆತ್ಮಹತ್ಯೆ ಮಾಡಿಕೊಳ್ಳುವಂತ ಪರಿಸ್ಥಿತಿಗಳಿತ್ತು. ಇದರಿಂದ ದೇವರು ತಪ್ಪಿಸಿ ಆತನು ಕರುಣೆ ಉಳ್ಳವನಾಗಿ ಮಾಡಬೇಕೆಂದಿದ್ದ ಕೇಡಿಗೆ ಮನಮರಿಗಿ ನಮ್ಮ ಆತ್ಮವು ನಾಶನಕ್ಕೆ ಹೋದ್ರೆ ಮತ್ತೆ ಕೂಡಿಸಕ್ಕಾಗದಿರುವಂತ ನೀರಿನಂತೆ ಇದ್ದೇವೆ ನಾವು. ಚೆಲ್ಲಲ್ಪಟ್ಟು ಕೂಡಿಸಕ್ಕಾಗದಿರುವಂತ ನೀರ್ ತರ ಇದ್ದೇವೆ. ಈ ನೀರಿಗೆ ಒಂದು ಲೋಟ ನೀರು ಭೂಮಿ ಮೇಲೆ ಚೆಲ್ಲಿದ್ರೆ ಅದು ತಿರ್ಗಾ ಕೂಡ್ಸಕ್ಕಾಗಲ್ಲ. ಅಥವಾ ತುಂಬಾ ಕೇರ್ಫುಲ್ ಆಗಿ ಎತ್ತಿನಂತ ಅಂದ್ರೆ ಒಂದು ಅರ್ಧ ಲೋಟ ನೀರು ಸಿಗ್ಬೋದು ಅಲ್ವಾ? ಅದೇ ರೀತಿ ನಮ್ಮ ಜೀವಿತ ಈ ನಾಶನದ ಲೋಕದಲ್ಲಿ, ಅಂಧಕಾರದ ಸೈತಾನನ ಒಂದು ಮಾರ್ಗದಲ್ಲಿ ನಾವು ಹೋಗಿ ನಮ್ಮ ಜೀವಿತವನ್ನು ನಾಶಪಡಿಸಿಕೊಂಡು
ದೇವರು ಕರುಣೆ ಉಳ್ಳವನಾಗಿ ನಮ್ಮ ಆತ್ಮವು ನಾಶನಕ್ಕೆ ಹೋಗ್ಬಾರ್ದೆಂದು ಆ ನಾಶನದ ಕೋಪದಿಂದ ನಮ್ಮ ತಪ್ಪಿಸಿದನು. ಕರುಣೆ ಉಳ್ಳವನು ಯಾಕೆ ಅಂತ ನೋಡುವಾಗ, ದೇವರ ಪ್ರೀತಿ ನಮ್ಮ ಮೂಲಕ ಜನರಿಗೆ ಕಾಣಿಸ್ಬೇಕು. ನಾವು ಇನ್ನೊಬ್ಬರ ಮೇಲೆ ಕರುಣೆ ಉಳ್ಳವರಾಗಬೇಕು. ತಂದೆಯಾದ ಪರಮಾತ್ಮನು ಹೇಳುವಂತ ಮಾತೇನಂದ್ರೆ, ದೇವರು ನೀತಿವಂತರ ಮೇಲೆಯೂ ಅನೀತಿವಂತವರ ಮೇಲೆ ಮಳೆಯನ್ನು ಬಿಸಿಲನ್ನು ಬರಮಾಡ್ತಾ ಇದ್ದಾರೆ. ಅಂದ್ರೆ ಕರುಣೆ ಉಳ್ಳವರ ಮೇಲೆಯೂ ಮತ್ತೆ ದುಷ್ಟರ ಮೇಲೆಯೂ ನೀತಿವಂತರ ಮೇಲೆಯೂ ಮಳೆಯನ್ನು, ಗಾಳಿಯನ್ನು, ಆಹಾರವನ್ನು ಕೊಡ್ತಾ ಇದ್ದಾನೆ, ಸಾಕ್ತಾ ಇದ್ದಾನೆ, ಸಲ್ತಾ. ಯಾಕಂದ್ರೆ ಆತನು ಕರುಣೆ ಉಳ್ಳವನಾಗಿದೆ ಅಲ್ವಾ? ಯಾಕಂದ್ರೆ ಈ ದೇಹವೆಂಬ ದೇವಾಲಯದ ಮೂಲಕ ದೇವರ ಪ್ರಭಾವವು ಜನರಿಗೆ ಪ್ರಕಾಶ ಹೊಂದಬೇಕೆಂದು ದೇವರು ಅದೇ ರೀತಿ ನಾನು ಹೇಗಿದ್ದೀನೋ, ನಾನು ಹೇಗೆ ಪರಿಶುದ್ಧನು, ನೀತಿವಂತನು, ಸತ್ಯವಂತನಾಗಿದ್ದೇನೋ, ನೀವು ನನ್ನ ಮಕ್ಕಳಾದಂಥವ್ರು ನೀವು ನನ್ನ ಒಂದು ಕ್ಯಾರೆಕ್ಟರ್ ನೀವು ಹೊರಗಡೆ ತೋರಿಸ್ಬೇಕು, ನನ್ನ ಕ್ಯಾರೆಕ್ಟರ್ ಹೊರಗಡೆ ತೋರಿಸ್ಬೇಕು ಅಂತ ದೇವರು ಹೇಳುವಂತ ಮಾತು. ನಾವೊಂದು ವಚನವನ್ನು ನೋಡ್ತೇವೆ. ದೇವರು ಹೇಳುವಂತ ಮಾತು 1 ಪೇತ್ರ 2ನೇ ಅಧ್ಯಾಯ ವಚನವನ್ನು ತೆಗೆದು ಓದೋಣ. 1 ಪೇತ್ರ 2ನೇ ಅಧ್ಯಾಯ 9ನೇ ವಚನವನ್ನು ನಾವು ತೆಗೆದು ಓದುವಾಗ, ದೇವರು ನಮ್ಮನ್ನು ಎಂತಕ್ಕಾಗಿ ಉಳಿಸಿದ್ದಾನೆ, ಎಂತಕ್ಕೋಸ್ಕರ ನಮ್ಮನ್ನು ಕಾಪಾಡಿದ್ದಾನೆ, ಯಾವುದಕ್ಕೋಸ್ಕರ ನಮ್ಗೆ ಯಾವ ಸ್ಥಾನದಲ್ಲಿ ಇಟ್ಟಿದ್ದಾನೆ. 1 ಪೇತ್ರ 2ನೇ ಅಧ್ಯಾಯ 9ನೇ ವಚನವನ್ನು ನಾವು ನೋಡಿಕೊಳ್ಳೋಣ ಒಂದು ಸಾರಿ. ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗುವಂತೆ ನೋಡಿ. ಬೇರೆ ದೇವರು ನಮ್ಮನ್ನ ಎಂತಕ್ಕೋಸ್ಕರ ನಮ್ಮನ್ನ ಕಾಪಾಡದ ಅಂತ ನೋಡುವಾಗ, ದೇವರು ಮತ್ತೊಂದು ಸಾರಿ ಆ ವರ್ಡನ್ನು ಮತ್ತೊಂದು ಸಾರಿ ಓದ್ಬೇಕಂತ ನಿಮ್ಮಲ್ಲಿ ನಾನು ಪ್ರೀತಿಯಿಂದ ವಿನಂತಿ ಮಾಡ್ಕೊಳ್ತೇನೆ. ಗಟ್ಟಿಯಾಗಿ ಜೋರಾಗಿ ಓದೋಣ. 1 ಪೇತ್ರ, ಎಲ್ಲರೂ ವಾಕ್ಯವನ್ನು ತೆಗೆದು ನೋಡೋಣ. 1 ಪೇತ್ರ 2ನೇ ಅಧ್ಯಾಯ 9ನೇ ವಚನ. ನಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ನಮ್ಗೆ ಈ ಹೊಸ ಜೀವನ ಸಿಕ್ಕಿರುವುದು ತುಂಬಾ ಆಶ್ಚರ್ಯ. ಬೇರೆ ಒಂದು ಕಾಲದಲ್ಲಿ ಒಂದೊಂದು ನಿಮಿಷವು ಒಂದೊಂದು ವರ್ಷಗಳಂತೆ ಕಳೆಯುತ್ತಿದ್ದ ನಮ್ಮ ಜೀವಿತವು ಆಶ್ಚರ್ಯಕರವಾದ ಒಂದು ರೀತಿಯಲ್ಲಿ ನಮ್ಮನ್ನು ಕಾಪಾಡಿದ್ದಾನೆ. ಬೇರೆ ಗಂಟೆಯಿಂದ ಗಂಟೆ ಹೋಗ್ತಾ ಇರೋದು ಗೊತ್ತಾ ಇಲ್ಲ, ದಿನದಿಂದ ದಿನ ಹೋಗ್ತಾ ಇರೋದು ಗೊತ್ತಾಯ್ತಾ ಇಲ್ಲ, ವಾರದಿಂದ ವಾರಕ್ಕೆ ಹೋಗ್ತಾ ಇರೋದು ಗೊತ್ತಾ ಇಲ್ಲ, ತಿಂಗಳಿಂದ ಹೋಗ್ತಾ ಇರೋದು ಗೊತ್ತಾ ಇಲ್ಲ, 5 ವರ್ಷದಿಂದ ವರ್ಷಕ್ಕೆ ಹೋಗ್ತಾ ಇರೋದೇ ಗೊತ್ತಾಯ್ತಾ ಇಲ್ಲ. ಅಂದ್ರೆ ನಮ್ಮ ಮನಸ್ಸಿಗೆ ಎಷ್ಟು ಸಮಾಧಾನ ಕೊಟ್ಟಿದೆ ಅಂತ ಒಂದು ಚೂರು ಯೋಚನೆ ಮಾಡೋದಕ್ಕೆ ಕಷ್ಟಪಡಿ ದೇವರ ಪ್ರೀತಿ. ಓದೋಣ. ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ತಂದೆಯಾದ ದೇವರು ಸೇರಿಸಿದಾತನ ಗುಣಾತಿಶಯ, ದೇವರ ಕ್ಯಾರೆಕ್ಟರ್, ದೇವರ ಬಿಹೇವನ್ನು ಪ್ರಚುರ ಮಾಡುವವರಾಗುವಂತೆ, ಪ್ರಚಾರ ಪಡಿಸ್ಬೇಕು ಅಂತೆ ನಾವು ದೇವರಾದುಕೊಂಡ ಜನಾಂಗವು, ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ಜನ, ದೇವರ ಸ್ವಕೀಯ ಪ್ರಜೆಗಳಾಗಿದ್ದೀವಂತೆ ನಾವು. ಯಾವಾಗ ದೀಕ್ಷೆ ಸ್ಥಾನ ತೆಗೆದುಕೊಂಡು ತನ್ನ ಪಾಪಗಳನ್ನು ಒಪ್ಪಿಕೊಂಡು, ಯಾವಾಗ ನಾವು ಮೊದಲು ಹೋಗ್ತಾ ಇರುವಂತಹ ದುಷ್ಟ ಮಾರ್ಗ, ನೀಚ ಮಾರ್ಗ, ವಿಚಾರದ ಮಾರ್ಗ, ಕುಡುಕತನದ ಮಾರ್ಗ ಎಲ್ಲವನ್ನು ಬಿಟ್ಟು ನಾವು ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಂಡ ಮೇಲೆ ನಮಗೆ ದೇವರು ಯಾವ ಒಂದು ಪಟ್ಟಗಳನ್ನು ಕೊಡ್ತಾ ಇದ್ದಾನೆ ಅಂತ ನಾವು ಆಲೋಚನೆ ಮಾಡುವಾಗ, ಬೇರೆ ದೇವರಾದುಕೊಂಡ ಜನಾಂಗ, ರಾಜವಂಶಸ್ಥರಂತೆ ನಾವು, ರಾಜವಂಶ ಅಂತೆ. ಕೆಲವರು ಹೇಳ್ತಾರೆ, ನಾವು ಈ ವಂಶ ರೀ, ನಾವು ಆ ವಂಶ ರೀ, ನಮ್ದು ಅಂತ ದೊಡ್ಡ ವಂಶ ರೀ, ನಮ್ದು ಕೀಳು ವಂಶ ರೀ, ನಾವು ಆ ಜಾತಿ ಸಂಬಂಧಪಟ್ಟಿದ್ದೇವ್ರಿ, ಈ ಜಾತಿ ಸಂಬಂಧ, ನಾವು ಮಾದರಿ ರೀ, ನಾವು ಒಲೆಯವರು ರೀ, ನಾವು ಒಡ್ರು ರೀ. ಅಲ್ಲ ಪ್ರೇರೆ, ದೇವ್ರ ಮಕ್ಕಳು ಪ್ರೇರೆ, ನೀವು ದೇವರ ಮಕ್ಕಳು. ದೇವರ ಮಕ್ಕಳು ಏನಾಗ್ತಾನೆ? ರಾಜನ ಮಗ ಏನಾಗ್ತಾನೆ? ರಾಜನ ಮಗ ಕೋಜ ಆಯ್ತಾನ, ರಾಜನ ಮಗ ರಾಜತನೇ ಆಗ್ತಾನೆ. ರಾಜನ ಮಗ ರಾಜತನೇ ಆಗ್ತಾನಲ್ವಾ? ರಾಜನ ಮಗ ಪ್ರಾಣಿಯಾಗಾಯ್ತಾನ, ಪ್ರಾಣಿಯಾಗಿ ಹುಡ್ತಾನ. ಮನುಷ್ಯನ ಮಕ್ಕಳು ಮನುಷ್ಯ, ನಾಯಿ ಮಗು ನಾಯಿ, ಕೋತಿ ಮಗು ಕೋತಿ. ರಾಜನ ಮಕ್ಕಳು ಯಾರು? ನಾವೆಲ್ಲ ರಾಜವಂಶ ಅಂತೆ. ಯಾವ ವಂಶ ನಮ್ದು? ರಾಜವಂಶ. ರಾಜವಂಶದವರು ಆಗಿರ್ಬೇಕಾದವ್ರು ನಾವು ಯಾವ ವಂಶ ಆಗಿದ್ವು ಅಂದ್ರೆ ಭಯಂಕರವಾದಂತ ಹೀನ ಸ್ಥಿತಿಗೆ ನಮ್ಮನ್ನು ನಾವೇ ಅವಮಾನ ಪಡಿಸ್ಕೊಬಿಟ್ಟಿದ್ದೇವೆ. ಕ್ರೈಸ್ತರ ಮಧ್ಯದಲ್ಲಿ ಏನಾಗ್ಬಿಟ್ಟಿದೆ ಅಂತ ನೋಡುವಾಗ ನಾವು ಒಂದೊಂದು ಪಂಗಡ ಬೇರೆ, ಒಂದೊಂದು ಪಂಗಡ. ಮಲಯಾಳಿಯವ್ರದ್ದು ಒಂದು ಪಂಗಡ ಬೇರೆ, ಒಂದು ಅನ್ಯ ಜನದಿಂದ ಬಂದ್ರೆ ಅವ್ರಿಗೊಂದು ಪ್ರೀತಿ ತೋರಿಸುವಂಥದ್ದಿಲ್ಲ, ಒಂದು ಕರುಣೆ ತೋರಿಸುವಂಥದ್ದು. ತಮಿಳು ಪಂಗಡವರಾದ್ರೆ ಅವ್ರದೇ ಒಂದೊಂದು ಆ ಜನರನ್ನೇ ಪ್ರೀತಿಸುವಂಥದ್ದು, ಆ ಜನರನ್ನೇ ಪ್ರೋತ್ಸಾಹಿಸುವಂಥದ್ದು. ಕನ್ನಡದವರು ಅಥವಾ
ಹಿಂದಿಯವರು ಹೋದ್ರೆ ಅವ್ರಿಗೆ ಪ್ರೋತ್ಸಾಹ ಇರುತ್ತೆ. ಎಲ್ಲಾ ಕಡೆ ಅಂತ ನಾನು ಹೇಳ್ತಾ ಇಲ್ಲ ಪ್ರೇರೆ, ಅಲ್ಲಲ್ಲಿ ನಡೀತಾ ಇದೆ ಕಾರ್ಯಗಳು, ದುಷ್ಟನ ಸೈತಾನನ ಕಾರ್ಯಗಳು ಆ ಸಭೆ ನಡೀತಾ ಇದೆ. ಬಂಜಾರ ಒಂದು ಸಭೆಯವರು ಇರ್ತಾರ, ಬಂಜಾರ ಬಂದಾರ ಅವ್ರವ್ರು ಪ್ರೀತಿಸ್ಕೊಂಡು ಅವ್ರವರೇ ಒಂದು ಪ್ರೋತ್ಸಾಹ ಪಡಿಸ್ಕೊಂಡು ಅವ್ರ ಜನಾಂಗದಲ್ಲೇ ಬೆಳೆದ್ರೆ ಅವ್ರಿಗೊಂಥರ ಸಂತೋಷ, ಅವ್ರ ಜನಾಂಗದವರೇ ಒಂದು ರೀತಿಯಲ್ಲಿ ಬೆಳೆದ್ರೆ ಅವ್ರಿಗೆ ಸಂತೋಷ, ಬೇರೆ ಜನಾಂಗದವ್ರು ಬೆಳೆಯೋದಕ್ಕೆ ಬಿಡಲ್ಲ. ತೆಲುಗವರ ಅದ್ರಲ್ಲೂ ಕೆಲವರು ಇದ್ದಾರೆ, ಆ ತೆಲುಗವರು ಕಂಡ್ರೆ ಅವ್ರವ್ರು ಪ್ರೀತಿಸ್ಕೊತಾರೆ. ಬೇರೆ ನಾವು ಪಕ್ಷಪಾತಿಗಳಾಗಿರ್ಬಾರ್ದು ಅಂತ ದೇವರ ಚಿತ್ತ, ದೇವರ ಆಸೆ. ಪಕ್ಷಪಾತಿಗಳಲ್ಲ, ನಾವೆಲ್ಲ ಒಬ್ಬನೇ ತಂದೆಯಾದ ದೇವರ ಮಕ್ಕಳಲ್ವಾ ಅಲ್ವಾ? ನಾವು ಏನಾಗಿದೆ ಅಂದ್ರೆ ರಾಜವಂಶಸ್ಥರಾದ ಯಾಜಕರಂತೆ ಪ್ರೇರಿ, ನಾವು ಯಾಜಕರು. ಮೀಸಲಾದ ಜನವು ದೇವರ ಸ್ವಕೀಯ ಪ್ರಜೆಗಳು, ಸ್ವಂತ ಜನರು, ದೇವರ ಸ್ವಕೀಯ ಜನರು, ಸ್ವಕೀಯ ಪ್ರಜೆಗಳು. ಮೊದಲು ನಾವು ಲೋಕದಲ್ಲಿದ್ದಾಗ, ದೇವರನ್ನು ಅರಿದಿದ್ದಾಗ ಮೊದಲು ನೀವು ಪ್ರಜೆಗಳಾಗಿರಲಿಲ್ಲ, ಈಗ ದೇವರ ಪ್ರಜೆಯಾಗಿದ್ದೀರಿ. ಮೊದಲು ವಾತ್ಸಲ್ಯ ಹೊಂದಿದವರಲ್ಲ, ಈಗ ವಾತ್ಸಲ್ಯ ಹೊಂದಿದವರಾಗಿದ್ದೀರಿ. ಮೊದಲು ವಾತ್ಸಲ್ಯ ಹೊಂದಿಲ್ಲ ಅಂದ್ರೆ ದೇವರ ಕರುಣೆ ನಮ್ಗಿರ್ಲಿಲ್ಲ ಬೇರೆ, ಯಾವಾಗ ನಮ್ಮ ಪ್ರಾಣ ಹೋಗ್ಬಿಡ್ದಾಯ್ತೋ ಗೊತ್ತಿಲ್ಲ ಬೇರೆ. ವಾತ್ಸಲ್ಯ ಹೊಂದಿಲ್ಲ ಅಂದ್ರೆ ಮಗನ ಸ್ವೀಕಾರವನ್ನು ನಾವು ತೆಗೆದುಕೊಂಡಿರಲಿಲ್ಲ, ಅಂದ್ರೆ ರಾಜನಿಗೆ ನಾವು ಮಕ್ಕಳಾಗಿರಲಿಲ್ಲ ಬೇರೆ. ಆಳು ರೀತಿಲಿದ್ದು ಹಳೆ ಒಡಂಬಡಿಕೆಯಲ್ಲಿ ನೋಡ್ಬೇಕಾದ್ರೆ ಮೋಶೆ ಆಗಿರ್ಬೋದು, ಯೆರೆಮೀಯ ಆಗಿರ್ಬೋದು, ಯೆಹೆಜ್ಕೇಲ ಆಗಿರ್ಬೋದು, ಯೆಶಾಯ ಆಗಿರ್ಬೋದು, ಅಮೋಸ ಆಗಿರ್ಬೋದು, ಜೆಕರ್ಯ ಅವರಾಗಿರ್ಬೋದು, ಮೀಕಾಲ, ಇವರೆಲ್ಲ ಏನಂದ್ರೆ ಭಕ್ತರುಗಳು ಪ್ರೇರೆ ಮಗನ ಪಟ್ಟವನ್ನು ಹೊಂದಿಲ್ಲ ಪ್ರೇರೆ. ಅವರು ಶಿಷ್ಯರಾಗಿ ಅಥವಾ ಸೇವಕರಾಗಿ ಒಂದು ಆ ರೀತಿಯಲ್ಲಿ ಬಂದಂತ ಪ್ರೇರೆ. ಮಗನ ಪಟ್ಟವನ್ನು ನಮಗೆ ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನು ತನ್ನ ಪ್ರಾಣವನ್ನು ತಂದೆಯಾದ ದೇವರೇ, ನಾವು ನೋಡುವಾಗ ಯೋಹಾನ 3:16 ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು, ಲೋಕದಲ್ಲಂದ್ರೆ ಗಿಡ ಪ್ರಾಣಿ ಪಕ್ಷಿಗಳ ಮೇಲೆ ಅಲ್ಲ ಪ್ರೇರೆ, ಲೋಕದಲ್ಲಿರುವಂತಹ ಸರ್ವ ಜನರ ಮೇಲೆ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕಳಿಸಿಕೊಟ್ಟರು ಅಲ್ಲ ಪ್ರೇರೆ. ಆತನ ಮೂಲಕ ನಾವೇನಾದ್ರು ಪಾಪದಿಂದ ವಿಮೋಚನೆ. ಓಕೆ, ಕರುಣೆ ದೇವರು ತೋರಿಸಿದ ಹಾಗೆ ನಾವು ಕರುಣೆ ತೋರಿಸ್ತಾ ಇದ್ದೀವ, ದೇವರು ತೋರಿಸಿದ ಹಾಗೆ ಮಮತೆ ಉಳ್ಳವರಾಗಿದ್ದೇವ. ದೇವರು ಒಂದು ಮಾತು ಹೇಳೋದನ್ನು ನಾವು ನೋಡೋಣ, ಒಂದು ಮಾತು ಹೇಳೋದನ್ನು ನಾವು ನೋಡೋಣ. ತೆಗೆದು ನೋಡೋಣ ವಚನ, ಮತ್ತಾಯ 9:13 ನೋಡೋಣ. ಯೇಸು ಸ್ವಾಮಿ ಹೇಳುವಂತ ಮಾತು, ನೀವು ಯಾರನ್ನ ಸ್ತುತಿ ಸ್ತೋತ್ರ ಹಲ್ಲೆಲೂಯಾ ದೇವರ ಪರಿಶುದ್ಧನು ಯೇಸು ಕ್ರಿಸ್ತನ ಒಳ್ಳೆಯವನು ಅಂತಾರಲ್ಲ, ಆ ಒಳ್ಳೆಯವನ ಮಾತು ನಿಮಗೆ ಕಹಿ ಆಗ್ಬಿಟ್ಟಿದೆ ಇವತ್ತು. ಆ ಒಳ್ಳೆಯವನ ಮಾತು ಏನಾಗ್ಬಿಟ್ಟಿದ್ರೆ ನಿಮ್ಗೆ ವಿಷ ಆಗ್ಬಿಟ್ಟಿದೆ, ವಿಷ ಆಗ್ಬಿಟ್ಟಿದೆ. ಓದಿಕೋಣ ಮತ್ತಾಯ 9:13. ನನಗೆ ಯಜ್ಞವೂ ಬೇಡ. ಮತ್ತಾಯ 9:13. ನನಗೆ ಯಜ್ಞವೂ ಬೇಡ, ಕರುಣೆಯೇ ಬೇಕು ಎಂಬ ಮಾತಿನ ಅರ್ಥವನ್ನು ಕಲಿತುಕೊಳ್ಳಿರಿ. ನೋಡಿ ಯೇಸು ಸ್ವಾಮಿ ಏನ್ ಹೇಳ್ತಾ ಇದ್ದಾರೆ, ನನಗೆ ಯಜ್ಞವೂ ಬೇಡ, ಕರುಣೆಯೇ ಬೇಕು. ಒಂದು ಕಾಲದಲ್ಲಿ ತಂದೆಯಾದ ಪರಮಾತ್ಮನು ನನಗೆ ಯಜ್ಞಗಳನ್ನು ಅರ್ಪಿಸಿರಿ ಅಂತ ಹೇಳಿದ್ದೆ ದೇವ್ರೆ. ಆಮೇಲೆ ದೇವರಿಗೆ ಅಸಹ್ಯ ಆಗೈತೆ, ಈ ಜನ ದೋಚ್ಕೊಳ್ಳೋದು, ವ್ಯಭಿಚಾರ ಮಾಡೋದು, ಕಳ್ತನ ಮಾಡೋದು, ತಂದೆ ತಾಯಿನ ಸನ್ಮಾನಿಸ್ತಾ ಇರೋದು, ತಗೊಬಂದು ಕುರಿ ಕೋಳಿಗಳನ್ನ ಕೊಟ್ರೆ ಏನ್ ಪ್ರಯೋಜನ ಆಗ್ತದೆ? ಈ ದಿನದಲ್ಲಿ ನೋಡ್ತಾ ಇದೀವಲ್ಲ, ಎಲ್ಲಿಂದ ಬಂದಿದ್ದು? ಬೈಬಲಿಂದನೇ ಬಂದಿದ್ದು. ಎಲ್ಲ ದೇಚ್ಕೊಂಡು ದೇವ್ರ ಹತ್ರ ಹೋಗಿ ಏನು ತನ್ನ ನಂಬಿರುವಂತ ದೇವ್ರ ಮಕ್ಕದ ಮೇಲೆ ಒಂದು ಹೂವನೋ, ಒಂದು ತೆಂಗಿನಕಾಯಿನೋ ಅಥವಾ ಇಷ್ಟು ದುಡ್ಡು ಮಕ್ಕದ ಮೇಲೆ ಎಸೆತಾ ಇರ್ತಿರತ್ತೆ. ದೇವ್ರಿಗೆ ಏನ್ ಬೇಕು ಗೊತ್ತಾ? ಈ ದೇಹದ ಮೂಲಕ ದೇವರ ಪ್ರಭಾವ ನೀತಿವಂತರಾಗಿ ಬದುಕಬೇಕು. ದೇವ್ರಿಗೆ ಅದಿಷ್ಟ. ದೇವ್ರಿಗೆ ಏನ್ ಕಡಿಮೆ ಆಗೈತೆ ಬೇರೆ? ಕುರಿಗಳು ದೇವ್ರದು, ಕೋಣಗಳು ದೇವ್ರದು, ದನಗಳು ದೇವ್ರದು, ಕುರಿ ಎಲ್ಲ ದೇವ್ರದೇ ಆಗಿರುವಾಗ ದೇವ್ರಿಗೆ ಏನ್ ಬೇಕು ಅಂತ ನೋಡುವಾಗ ನಮ್ಮ ಹೃದಯದ ಮೂಲಕ ಆತ್ಮಿಕ ಫಲಗಳು ತಿನ್ಬೇಕು. ದೇವ್ರು ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, 9 ಫಲಗಳು. ಒಂದು ತಾಯಿಗೆ, ತಾಯಿ ಗರ್ಭದಲ್ಲಿ ಒಂದು ಅಮ್ಮನಿಗೆ 1 ತಿಂಗಳಿಗೆ ಒಂದು ಮಗುಗೆ ಒಂದು ಕಿವಿ ಬರ್ಬೋದು, ಒಂದು ಕಣ್ಣು ಬರ್ಬೋದು, 1 ತಿಂಗಳಿಗೆ ಮೂಗು ಬರ್ಬೋದು, 1 ತಿಂಗಳಿಗೆ ಕಾಲು ಬರ್ಬೋದು. ಇದೇ ರೀತಿ ಈ ಗರ್ಭಫಲ 9 ತಿಂಗಳಿಗೆ ತುಂಬಿ ಯಾವ ರೀತಿ ಮಗು ಹಡಿತಾನ ತಾಯಿ, ಅದೇ ರೀತಿ ನಮ್ಮ ಹೃದಯದಲ್ಲಿ 9 ಫಲಗಳು ತುಂಬಿರ್ಬೇಕು ಪ್ರಿಯರು. ಈ 9 ಫಲಗಳಿಂದ ದೇವರಿಗೆ ಮಹಿಮೆ ಉಂಟಾಗುತ್ತೆ, ಸಂತೋಷ ಉಂಟಾಗುತ್ತೆ ಪ್ರಿಯರು. ಅದೇ ಹೇಳ್ತಾ ಇದ್ದಾರೆ ದೇವರು. ಏನ್ ಹೇಳ್ತಾ ಇದ್ದಾರೆ ನೋಡಿ, ಯೇಸು ಸ್ವಾಮಿ ಹೇಳುವಂತ ಮಾತು, ನನಗೆ ಯಜ್ಞವೂ ಬೇಡ. ತಂದೆಯಾದ ದೇವರ ಮನಸ್ಸು ಯೇಸು ಸ್ವಾಮಿ ಅರ್ಥ ಮಾಡ್ಕೊಂಡು ಹೇಳುವಂತ ಮಾತೇನ್ ಗೊತ್ತಾ? ಇಬ್ರಿಯ 10:5 ಹೇಳುವಂತ ಮಾತು ಓದೋದ್ ಬೇಡ ಪ್ರೇರೆ, ನಿಮ್ಗೆಲ್ಲರಿಗೂ ಗೊತ್ತು ಆ ವಚನ. ಇಬ್ರಿಯ 10:5 ದೇವರೇ, ಯಜ್ಞ ನೈವೇದ್ಯಗಳು ನಿನಗೆ ಇಷ್ಟವಾಗಿರಲಿಲ್ಲ, ನನಗೆ ಒಂದು ದೇಹವನ್ನು ಸಿದ್ಧ ಮಾಡಿ ಕೊಟ್ಟಿದ್ದಿ. ಅಂದ್ರೆ ದೇವರಿಗೆ ಯಜ್ಞ ನೈವೇದ್ಯಗಳು ಇಷ್ಟವಾಗಿರ್ಲಿಲ್ಲಂತೆ. ದೇವರ ಚಿತ್ತವನ್ನು ನೆರವೇರಿಸೋದಕ್ಕೋಸ್ಕರ ಯೇಸು ಸ್ವಾಮಿಗೆ ಒಂದು ಗರ್ಭಫಲವನ್ನು ಕೊಟ್ಟಿದ್ದೆ. ಯಾರ ಗರ್ಭದಲ್ಲಿ?
ಮರಿಯಳಮ್ಮನ ಗರ್ಭದಲ್ಲಿ, ಪರಿಶುದ್ಧಳ ಗರ್ಭದಲ್ಲಿ ಪ್ರೇರೆ, ಪವಿತ್ರಳ ಗರ್ಭದಲ್ಲಿ ಪ್ರೇರೆ. ಪ್ರೇರೆ ಸೂಲಿಬೆಲೆ ಎನ್ನುವಂತ ಒಬ್ರು ಇದ್ದಾರೆ ಪ್ರೇರೆ. ಸೂಲಿಬೆಲೆ ಅನ್ನೋರು ಏನ್ ಹೇಳಿದ್ರು ಅಂದ್ರೆ ಮರಿಯಳಮ್ಮನ ಕುರಿತು, ಕ್ರೈಸ್ತರು ಏನು ತಿಳಿಯದವರು ಒಂದು ಮದುವೆ ಆಗಿದಂತ ಸ್ತ್ರೀ ಹೊಟ್ಟೆಯಲ್ಲಿ ಮಗು ಹುಟ್ಟೋದಕ್ಕೆ ಸಾಧ್ಯನಾ? ಇದನ್ನ ಕ್ರೈಸ್ತರು ಎಷ್ಟು ಮಟ್ಟಿಗೆ ನಂಬೋದು ಸರಿ ಅಂತ ಆತನು ಹೇಳುವಂತ ಮಾತು ಪ್ರಿಯರೇ. ಪ್ರಿಯರೇ, ದೇವರಿಂದ ಸಾಧ್ಯ ಇಲ್ಲ ಪ್ರಿಯರೇ, ದೇವರಿಂದ ಸಾಧ್ಯ ಇಲ್ಲ. ನಿಮ್ಮ ಮನೆಯಲ್ಲೇ ಸಾಕ್ಷಿಗಳನ್ನ ದೇವರು ತೋರಿಸೋದಕ್ಕೆ ಇಷ್ಟ. ನಿಮ್ಮ ಮನೆಯಲ್ಲೇ ದೇವರು ಸಾಕ್ಷಿ ತೋರಿಸೋದಕ್ಕೆ ಸರ್ವಶಕ್ತನು ದೇವರು. ಪ್ರಿಯರೇ, ನಿಮ್ಮ ಮನೆಗೆ ಒಂದು ಹಣ್ಣು ತರ್ತೀರಪ್ಪ. ನಿಮ್ಮ ಮನೆಗೆ ಮೋಸಂಬಿ ಹಣ್ಣು, ಬಾಳೆಹಣ್ಣು, ಚೀಪೆಕಾಯಿಯೋ ತರ್ತೀರಪ್ಪ. ಸ್ವಲ್ಪ ದಿವಸ ಅದು ತಿಂದೆ ಫ್ರಿಜ್ಜಲ್ಲಿ ಒಣಗೋಗಿ ಅಥವಾ ಫ್ರಿಜ್ ಇಲ್ಲದೆ ಹೊರಗಡೆ ಇದ್ದು ಅಂತ ತಿಳ್ಕೊಳ್ಳಿ. ಬಹಳ ದಿವಸ ಆದ್ಮೇಲೆ ಏನಾಗುತ್ತೆ ಗೊತ್ತಾ, ಅದರಲ್ಲಿ ಹುಳಗಳು ಬೀಳುತ್ತೆ. ಆ ಹುಳಗಳು ಬೀಳುತ್ತೆ ಅಂತ ನಾವು ಹೇಳ್ತಿದ್ರೆ ಮ್ಯಾಲಿನಿಂದ ಬೀಳ್ತಾ ಅಥವಾ ಕೆಳಗಡೆಯಿಂದ ಭೂಮಿಯಿಂದ ಎದ್ದು ಬರ್ತಾ? ಆ ಹಣ್ಣು ಒಳಗಡೆ ಸೃಷ್ಟಿ ಆಯ್ತು ಪ್ರೇರೆ. ಅಂದ್ರೆ ಅಪ್ಪ ಅಮ್ಮನಿಗೆ ಹೋಗಿ ಏನಾದ್ರು ನೀವು ಮದುವೆ ಮಾಡಿಸಿದ್ರ? ಅಪ್ಪ ಅಮ್ಮನಿಗೆ ಏನಾದ್ರು, ಇವಾಗ ಕೆಲವ್ರು ಹೇಳುವಂತಾರೆ ಅವರೇ, ಮರಿಯಳಮ್ಮ ಅಂತ ಪವಿತ್ರವಾದ ಗರ್ಭದಲ್ಲಿ ಯೇಸು ಸ್ವಾಮಿ ಹುಟ್ಟೋದಕ್ಕೆ ಹೇಗ್ ಸಾಧ್ಯ? ತಂದೆ ತಾಯಿ ಸಂಕಲ್ಪ ಒಂದು ಅವರ ಒಂದು ಮದುವೆ ಆಗದೆ, ಅವ್ರು ಒಂದಾಗದೆ ಹೇಗೆ ಮಗು ಹುಟ್ಟೋದಕ್ಕೆ ಸಾಧ್ಯ ಅಂತ ಅನೇಕರು ಮೂಢರು ಹೇಳುವಂತ ಮಾತು. ಜ್ಞಾನಿಗಳಲ್ಲ, ಅವ್ರು ಮೂಢರೆ. ಆಲೋಚನೆ ಮಾಡುವಂತ ವಿಷಯ ಇದು. ಆಲೋಚನೆ ಮಾಡಿ ಪ್ರಿಯರೇ, ಆಲೋಚನೆ ಮಾಡಿ. ದೇವರಿಂದ ಅಸಾಧ್ಯವಾದದ್ದು ಒಂದಾದ್ರೂ ಉಂಟು? ಸಾಧ್ಯವಾದದ್ದು ಒಂದೂ ಇಲ್ಲ. ಅದೇ ರೀತಿ ನಿಮ್ಮ ಮನೆಯಲ್ಲಿ ಒಂದು ನೀರು 1 ತಿಂಗಳು 20 ದಿವಸ ಆದ್ಮೇಲೆ ಆ ನೀರುಗಳಲ್ಲಿ ಹುಳಗಳೆದ್ದು ಬರುತ್ತೆ ಪ್ರಿಯರೇ. ಅಪ್ಪ ಅಮ್ಮ ಮದುವೆ ಮಾಡಿಸಿದ್ರ? ಯಾರಾದ್ರೂ ಮದುವೆ ಮಾಡಿಸಿದ್ರ? ಹೋಗಿ ಯಾರಾದ್ರೂ ಒಂದು ಹುಡುಗ, ಒಂದು ಗಂಡು ಹುಳ, ಒಂದು ಹೆಣ್ಣು ಹುಳನ್ನು ಬಿಟ್ಟು ಮಗು ಊಟ ತರ ಮಾಡಿದ್ರ? ಇಲ್ವಲ್ಲ. ಹೇಗ್ ಸೃಷ್ಟಿ ಆಯ್ತು ಅದು? ದೇವರು ನಿನ್ನ ಕಣ್ಣು ಮುಂದೆ ತೋರಿಸ್ತಾ ಇದ್ದಾನೆ, ನಾನು ಏನು ಮಾಡಬಲ್ಲೆ. ಒಂದು ಹಣ್ಣಿಗೆ ಹುಳ ಬಿದ್ದಾಗ ಅದೇ ಡಿಸೈನ್ ಹುಳ. ಚೀಪೆಕಾಯಿ ಪ್ರಿಯರೇ, ಚೀಪೆಕಾಯಿ ನಮ್ಮ ಮನೇಲಿ ಹಣ್ಣಾಗಿರೋದು ಒಂದಿತ್ತು ಪ್ರಿಯರೇ. ನಾನು ನನ್ನ ಮಗನೂ ತಿಂದೋ ಪ್ರಿಯರೇ. ನನ್ನ ಮಗನೂ ತಿಂದಂತ ಒಂದು ಹಣ್ಣಿನಲ್ಲಿ ಹುಳ ಇತ್ತಲ್ವೋ ಗೊತ್ತಿಲ್ಲ, ನಾನು ತಿಂದಿದಂತ ಆ ಚೀಪೆ ಹಣ್ಣಿನಲ್ಲಿ ಹುಳಗಳು ಅದೇ ಕಲರು ಪ್ರಿಯರೇ. ನನಗೆ ನಿಜವಾಗ್ಲೂ ಅಸಹ್ಯ ಅನಿಸಿಲ್ಲ, ದೇವರು ಎಂತ ಅದ್ಭುತ ಸ್ವರೂಪನ ಅನಿಸ್ತದೆ. ಹುಳ ತಿಂದಿದ್ದಕ್ಕೆ ನನಗೆ ಬೇಸರ ಅನಿಸಿಲ್ಲ. ಆ ಹುಳ ಚೀಪೆಕಾಯಿ ತರಾನೇ ಕಲರು, ಒಂಚೂರು ಗೊತ್ತಾಗಲ್ಲ ಪ್ರೇರೆ. ಸೂಕ್ಷ್ಮವಾಗಿ ಗಮನಿಸಿ ಹುಡುಕುವಾಗ ಆ ಹುಳಗಳು ಒದ್ದಾಡೋದು ನೋಡಿದಾಗ ಏನನ್ಸು ಗೊತ್ತಾ? ದೇವ್ರೆ ಎಷ್ಟು ಅದ್ಭುತ ಅನ್ನೋದು, ಎಷ್ಟು ಅದ್ಭುತನು. ಆ ನೀರು ಒಳಗಡೆ ಡೇಟ್ ಆಫ್ ಹೋದಾಗ ಅದರಿಂದ ಹುಳ ಹುಟ್ಟೋದು ತೋರಿಸ್ತೀಯಾ? ಏನ್ ತೋರಿಸ್ತಾ ಇದಾರೆ ಗೊತ್ತಾ? ದೇವರು ಸತ್ತಾದ್ಮೇಲೆ ಇನ್ನೊಂದು ಜೀವಿತ ಇದೆ ಪ್ರೇರೆ. ನಮ್ಗೇನಿದೆ ಹೇಳಿ? ಸತ್ತಾದ್ಮೇಲೆ ಇನ್ನೊಂದು ಜೀವಿತ ಇದೆ, ಒಂದು ಜೀವಿತ ಇದೆ. ಒಂದು ಬೀಜವು ಭೂಮಿಯ ಮೇಲೆ ಬಿದ್ದಿ ಸಾಯದೇ ಇದ್ದರೆ ಅದು ಫಲ ಕೊಡಲಾರದು. ಅದೇ ರೀತಿ ನಾವು ಈ ಲೋಕದಲ್ಲಿ ಸಾಯದೆ ಹೋದರೆ, ದೇವರಿಗೋಸ್ಕರ ಸಾಯದೆ ಹೋದರೆ ಫಲ ಕೊಡೋದಕ್ಕಾಗಲ್ಲ. ದೇವರಿಗೋಸ್ಕರ ಸತ್ರೇನೆ ಫಲ. ಯೇಸು ಸ್ವಾಮಿ ಸತ್ತನ ಪ್ರೇರೆ ಫಲ. ಆತನ ಫಲ ಇವತ್ತು ನಾವು ನೋಡ್ತಾ ಇದ್ದೀವಿ ಪ್ರೇರೆ. ಎಷ್ಟು ಜನರನ್ನು ಸಂಪಾದನೆ ಮಾಡ್ತಾನೆ. ನಾವು ಈ ಲೋಕದಲ್ಲಿ ಸತ್ರೇನೆ ಪ್ರೇರೆ ನಾವು ದೇವರ ನೋಡಕ್ಕಾಗೋದು. ಸಾಯ್ದೆ ಆದ್ರೆ ಏನ್ ನೋಡಕ್ಕಾಗುತ್ತೆ? ಹುಟ್ಟಿದ ಮನಸ್ಸು ಸಾಯ್ಲೇಬೇಕಲ್ವಾ? ಅದೇ ರೀತಿ ಪ್ರೇರೆ ಕರುಣೆ ಎಂಬುವಂತ ವಿಷಯಕ್ಕೆ ನಾವು ನೋಡುವಾಗ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನನಗೆ ಯಜ್ಞವೂ ಬೇಡಪ್ಪ, ನನಗೆ ಯಜ್ಞವೂ ಬೇಡ. ಯಜ್ಞ ಅಂದ್ರೆ ಏನು? ಕೆಲವರು ಸ್ತುತಿ ಹಾಲೆಲು ದೇವರ ಸ್ತೋತ್ರವಾಗ. ಒಳಗಡೆ ಕರುಣೆ ಇಲ್ವಂತೆ ಪ್ರೇರೆ. ಆ ಕಾಲದಲ್ಲಿ ಯೇಸು ಸ್ವಾಮಿ ನೊಂದುಕೊಂಡು ಹೇಳುವಂತ ಮಾತೇನಂದ್ರೆ, ನೀವು ಕರುಣೆ ಇಲ್ಲ, ನಿಮ್ಮ ಒಳಗಡೆ ಕರುಣೆ ಇಲ್ಲ. ನಾನು ಬರ್ಸಿದ್ದೀನಿ, ಕರುಣೆ ಉಳ್ಳವರು ಧನ್ಯರು, ಅವ್ರ ಕರುಣೆನೂ ಹೊಂದುವುದು ಅಲ್ವಾ? ಬರ್ಸಿದ್ದಾರೆ ದೇವರು. ಈಗ ಮತ್ತಾಯನ ಬರೆದ ಸುವಾರ್ತೆ 9:13 ಹೇಳುವಂತ ಮಾತೇನಂದ್ರೆ, ನನಗೆ ಯಜ್ಞವೂ ಬೇಡಪ್ಪ, ನನಗೆ ದಶಮ ಭಾಗ ಬೇಡಪ್ಪ, ನನಗೆ ಕರುಣೆ ಬೇಕು. ನಾನು ಹೇಗೆ ನಿಮ್ಮನ್ನ ಕರುಣಿಸಿ ನಿಮಗೋಸ್ಕರ ನನ್ನ ಪ್ರಾಣವನ್ನು ಕೊಟ್ಟನೋ ಅದೇ ರೀತಿ ನೀವು ಕರುಣೆ ಉಳ್ಳವರಾಗಿರ್ಬೇಕು. ದೇವರ ಇಷ್ಟ, ಯೇಸು ಸ್ವಾಮಿ ಇಷ್ಟ ಪ್ರೇರೆ. ಅದನ್ನೇ ಹೇಳ್ತಾ ಇದ್ದಾರೆ. ಕರುಣೆ ಅಂದ್ರೆ ಏನು ಪ್ರೇರೆ? ಕರುಣೆ ಅಂದ್ರೆ ಏನು? ಇಷ್ಟೊತ್ತರೆಗೂ ನಾವು ನೋಡಿದ್ವು ಕರುಣೆಯ ಒಂದು ಭಾಗ ಪ್ರೇರೆ. ದೇವರು ನಮ್ಮನ್ನ ಪ್ರೀತಿಸಿದ್ರು, ನಮಗೆ ಪ್ರೀತಿಸಿದ ಕಾರಣ ತಾಳ್ಮೆ ಸಹನೆ ಮಾಡ್ಬೇಕಾದಂತ ಕೇಳಿಗೆ ಮನಮರಿಗೆ ನಮ್ಮ ಆತ್ಮವನ್ನು ರಕ್ಷಿಸೋದಕ್ಕೋಸ್ಕರ ಯೇಸು ಸ್ವಾಮಿನ ಕಳಿಸಿ ನಮ್ಮ ಆಯುಷ್ಕಾಲವು ಭಯಂಕರವಾದ ರೀತಿಯಲ್ಲಿದ್ರೂ ನಮ್ಮನ್ನು ಕಾಪಾಡಿ ಈ ದಿನ ರಕ್ಷಣೆ ಬದಲಿಸಿ. ಕರುಣೆಗೆ ಇನ್ನೊಂದು ಹೆಸರೇನು ನೆನಪೇರೆ? ಮೀಕ 6:8 ನೋಡ್ಕೊಳ್ಳೋಣ ಪ್ರೇರೆ. ವಾಕ್ಯವನ್ನು ಓದಿಕೊಳ್ಳೋಣ. ಮೀಕ 6:8
ಮೀಕ 6ನೇ ಅಧ್ಯಾಯ 8ನೇ ವಚನದಲ್ಲಿ ವಾಕ್ಯವನ್ನು ಓದಿ ನೋಡಿಕೊಳ್ಳುತ್ತೆ. ಮೀಕ 6:8. ಮನುಷ್ಯರೇ, ಸೇವಕರೇ, ವಿಶ್ವಾಸಿಯರೇ, ಮನುಷ್ಯನೇ ಒಳ್ಳೆಯದು ಇಂಥದ್ದೇ ಎಂದು ಯೆಹೋವನು, ಅಂದರೆ ತಂದೆಯಾದ ಪರಮಾತ್ಮನು ನಿನಗೆ ತೋರಿಸಿದಾನಷ್ಟೇ ನ್ಯಾಯವನ್ನು ಆಚರಿಸುವುದು, ಕರುಣೆಯಲ್ಲಿ ಆಸಕ್ತರಾಗಿರ್ಬೇಕಂತೆ. ಆಸಕ್ತಿ ಕರುಣೆಯಲ್ಲಿ ತೋರಿಸ್ಬೇಕಂತೆ. ಅಂದ್ರೆ ಕರುಣೆಯಲ್ಲಿ ಆಸಕ್ತಿ ಇರ್ಬೇಕಂತೆ ನಿಮ್ಗೆ. ಓದಿರೋಣ ಒಂದ್ಸರಿ, ಇನ್ನೊಂದ್ಸರಿ. ಮೀಕ 6:8. ಮನುಷ್ಯನೇ ಒಳ್ಳೆಯದು ಇಂಥದೇ ಎಂದು ಯೆಹೋವನು ನಿನಗೆ ತೋರಿಸಿದ್ದಾನಷ್ಟೇ ನ್ಯಾಯವನ್ನು ಆಚರಿಸುವುದು, ಕರುಣೆಯಲ್ಲಿ ಆಸಕ್ತನಾಗಿರುವುದು. ಕರುಣೆಯಲ್ಲಿ ಆಸಕ್ತಿ ಇರ್ಬೇಕಂತೆ. ಕರುಣೆ ತೋರಿಸೋದ್ರಲ್ಲಿ, ಮಮತೆ ತೋರಿಸುವುದ್ರಲ್ಲಿ, ದಯೆ ತೋರಿಸುವುದ್ರಲ್ಲಿ ಆಸಕ್ತಿ ಇರ್ಬೇಕಂತ. ಆಸಕ್ತಿ ಇದೆಯಾ? ಏನಿರ್ತೇರೆ ಸಭೆಯಲ್ಲಿ ಯಾರಿಗಾದ್ರೂ ಹುಷಾರಿಲ್ಲ ಅಂತ ಅಂದ್ರೆ ಸಭೆಯಲ್ಲಿ ಬರ್ತಾ ಇರುವಂತ ಅನೇಕ ವರ್ಷಗಳಿಂದ ವಿಶ್ವಾಸಿಗಳು ಬರ್ತಾ ಇರ್ತಾರೆ ಪ್ರೇರೆ. ಅವರು ಭಕ್ತಿ ಮಾರ್ಗದಲ್ಲಿದ್ದಾಗ ಅನೇಕ ಪರೀಕ್ಷೆಗಳು ನಡೀತದೆ ಪ್ರೇರೆ. ಅನೇಕ ಸಂಕಟಗಳು, ಪರೀಕ್ಷೆಗಳು ನಡೀತದೆ. ಆ ಟೈಮಲ್ಲಿ ಅವ್ರಿಗೆ ಮನೆಯಲ್ಲಿ ಬಹಳ ಕಷ್ಟ ಇರುತ್ತೆ ಪ್ರೇರೆ. ಅನೇಕರಿಗೆ ಬಾಡಿಗೆ ಕಟ್ಟೋದಕ್ಕೆ ಬಾಡಿಗೆ ಇರಲ್ಲ ಪ್ರೇರೆ. ತಿನ್ನೋದಕ್ಕೆ ಆಹಾರಕ್ಕೂ ಕಷ್ಟ ಆಗಿರ್ತದೆ ಪ್ರೇರೆ. ಸೇವಕರ ಮುಂದೆ ಅವರು ಹೇಳ್ಕೊಳಕ್ಕಾಗಲ್ಲ, ನಮ್ಮ ಮನೇಲಿ ಈ ಥರ ಸ್ಥಿತಿ ಇದೆ ಎಂದು. ಅವರು ಕಷ್ಟ ಹೇಳ್ಕೊಂಡು ಪಾಶ್ಚರ್ ಪ್ರಾರ್ಥನೆ ಮಾಡಿ ಅಂದಾಗ ಕೇವಲ ಪ್ರಾರ್ಥನೆ ಮಾಡೋದು ಸರಿ ಅನ್ಸುತ್ತೆ. ಸೇವಕರಿಗೆ ನಾನು ಕೇಳುವಂತ ಮಾತು, ಕೇವಲ ಪ್ರಾರ್ಥನೆ ಮಾಡಿದ್ರೆ ಸಾಕ? ಪ್ರಾರ್ಥನೆ ಮಾಡಿದ್ರೆ ಸಾಕ? ಅದನ್ನ ನೀವು ಅವ್ರ ಕಷ್ಟನ ಪರಿಹಾರ ಮಾಡಲ್ಲ. ಆದಿ ಅಪೊಸ್ತಲರು ಹೇಗೆ ಸೇವೆ ಮಾಡೋದು ಅಂತ ಗೊತ್ತಾ? ಓದಿದ್ರ ವಚನಗಳು. ನಿಮ್ಗೆ ಗಿಳಿ ಪಂಚಾಂಗ ಹೇಳುವಂತ ವಚನಗಳು ಆಶೀರ್ವಾದದ ವಚನಗಳಿದ್ರೆ ಮಾತ್ರ ಅದನ್ನು ಮಾತ್ರ ಬಾಯ್ಪಾಠ ಮಾಡ್ಕೊಂಡು ಹೇಳ್ತೀರಾ. ಸಭೆಯಲ್ಲಿ ಯಾರಾದ್ರೂ ಬಿದ್ದವರು, ಕಷ್ಟದಲ್ಲಿ ಇದ್ದವ್ರಿಗೆ ಸಹಾಯ ಮಾಡಿ ಅಂತ ದೇವರು ವಾಕ್ಯದಲ್ಲಿ ಬರ್ದಿರುತ್ತೇವೆ. ಆದಿ ಅಪೊಸ್ತಲರು ತನ್ನಲ್ಲಿರುವಂತ ಸ್ಥಿರಚತ್ತ ಆಸ್ತಿಗಳನ್ನೆಲ್ಲ ಮಾರಿ ಅಪೊಸ್ತಲರ ಪಾದದಲ್ಲಿ ಇಟ್ಟಿರುತ್ತಾರೆ. ಅವ್ರ ಕೊರತೆಯಲ್ಲಿ ಇದ್ದವ್ರಿಗೆ ಪ್ರತಿಯೊಬ್ಬರು ಹಂಚಿರುತ್ತಾರೆ. ಕೊರತೆಯಲ್ಲಿರೋರ್ಗೆ ಹಂಚಿರುತ್ತೇವೆ. ಕಳೆದ ತಿಂಗಳಲ್ಲಿ ನಾನೊಂದು ಅಮ್ಮನನ್ನ ಭೇಟಿಯಾಗಿದ್ದೆ. ಕಳೆದ ತಿಂಗಳಲ್ಲಿ ಆ ಅಮ್ಮ ಪಾರ್ಶ್ವವಾಯು ರೋಗಿಯಾಗಿದ್ದು, ಪಾರ್ಶ್ವವಾಯು ಅಂದ್ರೆ ಸ್ಟ್ರೋಕ್ ಎಫೆಕ್ಟ್ ಆಗಿ ಮನೆಯಲ್ಲಿ ಬಿದ್ದಿತ್ತು. ಅವರು ಬ್ಯಾಂಗ್ಳೂರಲ್ಲಿ ಬಹಳ ದೊಡ್ಡ ಒಂದು ಸಭೆಗೆ ಹೋಗ್ತಾ ಇರುವಂತ ಒಂದು ಅಮ್ಮನವರು. ಯಾರು ಅಂತ ನೋಡುವಾಗ ಆ ಅಮ್ಮ ಹೋಗ್ತಾ ಇರುವಂತ ಸಭೆ ಹೆಸರು ಎಜಿ ಚರ್ಚ್ ಅಂತ, ಬೇತಲ್ ಅಂತೆ, ಎಜಿ ಚರ್ಚ್ ಅಂತ. ಅದರಲ್ಲಿ ಅನೇಕ ಸೇವಕರು ಇದ್ದಾರೆ, ಅದನ್ನ ಗೊತ್ತಿರ್ಬೋದು. ರವಿ ಫಾಸ್ಟರ್ ಅಂತ ನಾವು ಕೇಳ್ಬೋದು, ಮತ್ತೆ ಚಂದ್ರಮೌಳಿ ಫಾಸ್ಟರ್, ರಾಜು ಫಾಸ್ಟರ್, ಈ ತರ ಅನೇಕರು ಇದ್ದಾರೆ ಬೇರೆ. ಆ ಅಮ್ಮ ಅನೇಕ ವರ್ಷಗಳಿಂದ ಅಲ್ಲಿ ಹೋಗ್ತಾ ಇದ್ದಾರೆ, ಸಭೆಗೆ ಹೋಗ್ತಾ ಇದ್ದಾರೆ, ಅನೇಕ ಒಂದು ಸುವಾರ್ತೆ ಕಾರ್ಯಕ್ರಮಗಳನ್ನು ಹೋಗ್ತಾ ಇದ್ದಾರೆ. ಎಲ್ಲವನ್ನು ಸಭೆಗೋಸ್ಕರ ಬಹಳ ಕಷ್ಟಪಡ್ತಾ ಇದ್ದಾರೆ. ಆ ಅಮ್ಮ ಇರುವಂತ ಪ್ರಾಂತ್ಯ ನಾವು ಹೋಗಿ ನೋಡೋದು ಬೇರೆ. ನೆಲಮಂಗಲದಿಂದ ಹೊರಗಡೆ ಪ್ರೇರೆ ಆ ಅಮ್ಮ ಇರೋದು. ನೆಲಮಂಗಲದಿಂದ ಹೊರಗಡೆ ಹೋಗಿದ್ದಾರೆ ಆ ಅಮ್ಮ, ಅಲ್ಲಿದ್ದಾರೆ. ಅಲ್ಲಿಂದ ಟ್ರೈನಿಂದ ಬಂದು ಸಭೆ ಮುಗಿಸ್ಕೊಂಡು ಸುವಾರ್ತೆ ಕಾರ್ಯಕ್ರಮ ಇದ್ರೆ ಹಗಲು ರಾತ್ರಿ ಹೋಗಿ ಎಲ್ಲ ಮಾಡುವಂತ ಸ್ತ್ರೀ ಆ ಅಮ್ಮ ಪಾರ್ಶ್ವವಾಯು ರೋಗದಿಂದ ಬಿದ್ದಿರುವಾಗ ಸಭೆಯಲ್ಲಿರುವಂತ ಒಬ್ಬ ಸದಸ್ಯನು ಬಂದು ಆ ಅಮ್ಮನ ಕಷ್ಟ ಕೇಳಿಲ್ಲ. ಸಭೆಯಲ್ಲಿರುವಂತ ಆ ದೇವ ಜನರು ಎನ್ನಿಸಿಕೊಳ್ಳುವವರು ಕರುಣೆ ತೋರಿಸಲಿಲ್ಲ ಆ ಅಮ್ಮನಿಗೆ. ಒಂದು ಹಾಸ್ಪಿಟ್ಲ್ಗೆ ಹೋಗೋದು ಅದಕ್ಕೂ ಏನು ಕರುಣೆ ತೋರಿಸ್ತಾರೆ. ನಿಜವಾಗ್ಲೂ ಕರುಣೆ ಒಳ್ಳೆ ಸಭೆನಾಯ್ತು. ಕರುಣೆ ಇದೆಯಾ? ಮಮತೆ ಇದೆಯಾ? ಒಂದು ಚೂರು ಆಲೋಚನೆ ಮಾಡಿ ಪ್ರೇರೆ, ಒಂದು ಚೂರು ಆಲೋಚನೆ ಮಾಡಿ. ನನಗೆ ದುಃಖ ಇದೆ, ನನ್ನ ತಾಯಿ ಅಂತ ಇರುವಂತ ಆ ಅಮ್ಮನಿಗೆ ಸಭೆಯಲ್ಲಿರುವಂತ ದೇವಜನರು ಒಬ್ರು ಸಹಾಯ ಮಾಡದೆ ಇದ್ದೀರಂದ್ರೆ ನಿಜವಾಗ್ಲೂ ಕರುಣೆ ಹೆಸರಾದ ಯೇಸು ಸ್ವಾಮಿ ಹೇಳಿಲ್ವಾ? ಕರುಣೆ ಇರೋ, ಕರುಣೆ ತೋರಿಸಿ, ಕರುಣೆ ಇಲ್ಲ, ಕರುಣೆ ಇಲ್ಲದಂತ ಸಭೆಗಳು. ವಿಧವೆಯರನ್ನ ಪರಂಬರಿಸಿ ಅಂತ ಹೇಳಿದಾರೆ ಬೇರೆ. ನಾನ್ ಹೇಳ್ತಾ ಇಲ್ಲ ರೀ, ವಚನದಲ್ಲಿ ಬರೆಸಿದೆ. ಆ ಅಮ್ಮ ವಿಧವೆ ಬೇರೆ, ಗಂಡನಿಲ್ಲ, ಒಬ್ಬಳೇ ಪ್ರೇರೆ, ಒಬ್ಬಳೇ ಪ್ರೇರೆ. ನೋಡಿ ಯೇಸು ಸ್ವಾಮಿ ಹೇಳಿಲ್ಲ ಆ ಮಾತು, ನೋಡೋಣ ಪ್ರೇರೆ. ಯಾಕೋಬ 1:27. ಯಾಕೋಬ
1:27 ಓದೋಣ. ಯಾಕೋಬ 1:27. ಸಂಕಟದಲ್ಲಿ ಬಿದ್ದ ದಿಕ್ಕಿಲ್ಲದೆ ಅವರನ್ನು ವಿಧವೆಯರನ್ನು ಪರಾಮರಿಸಿ ತನಗೆ ಪರಾಮರಿಸಿ ತನಗೆ ಹ್ಮ್. ಪ್ರಪಂಚದ ದೋಷವು ಹ್ಮ್. ಹತ್ತದಂತೆ ನೋಡಿಕೊಂಡಿರುವುದೇ ತಂದೆಯಾದ ದೇವರ ಸನ್ನಿಧಾನದಲ್ಲಿ ಶುದ್ಧವೂ ನಿರ್ಮಲವೂ ಆಗಿರುವ ಏನ್ ಹೇಳ್ತಾ ಇದಾರೆ ಸೇವಕರುಗಳೇ, ಪಾದ್ರಿಗಳೇ, ಪಾಸ್ಟರ್ಗಳೇ, ಸಭೆಯಲ್ಲಿ ಅನೇಕ ವಿಧವೆಯರು ಇರ್ತಾರೆ. ಸಂಕಟದಲ್ಲಿ ಬಿದ್ದ ದಿಕ್ಕಿಲ್ಲದವರನ್ನು, ಸಂಕಟದಲ್ಲಿ ಬಿದ್ದ ಒಂದು ದಿಕ್ಕಿಲ್ಲದವರು, ಬೇರೆ ಅನೇಕ ಮಕ್ಕಳುಗಳಿಗೆ ತಂದೆ ತಾಯಿಗಳಿರಲ್ಲ, ದಿಕ್ಕಿರಲ್ಲ. ಅನೇಕ ತಂದೆ ತಾಯಿಗಳಿಗೆ ಮಕ್ಕಳಿದ್ರು ಹೊರಗಡೆ ಹಾಕಿರ್ತಾರೆ ಬೇರೆ, ಇವರು ದಿಕ್ಕಿಲ್ಲದವರು. ಓಕೆನಾ? ಅಣ್ಣನಿಗೆ ತಂಗಿ ಆಶ್ರಯ ಇರಲ್ಲ, ತಂಗಿಗೆ ಅಣ್ಣನ ಆಶ್ರಯ ಇರಲ್ಲ. ಅಕ್ಕನಿಗೆ ತಂಗಿ ಆಶ್ರಯ ಇರಲ್ಲ, ತಂಗಿಗೆ ಅಕ್ಕನ ಆಶ್ರಯ ಇರಲ್ಲ. ಅಣ್ಣನಿಗೆ ತಮ್ಮನ ಆಶ್ರಯ ಇರಲ್ಲ, ತಮ್ಮನಿಗೆ ಅಣ್ಣನ ಆಶ್ರಯ ಇರಲ್ಲ. ಇವರು ಯಾರಂದ್ರೆ ಸಂಕಟದಲ್ಲಿ ಬಿದ್ದ ದಿಕ್ಕಿಲ್ಲದವರು, ಅಂದ್ರೆ ಅನಾಥರು ಪ್ರಿಯರು, ದಿಕ್ಕೇ ಇಲ್ಲ. ಅವರನ್ನ ಪರಾಮರಿಸ್ಬೇಕಂತ ದೇವರು ಹೇಳಿಲ್ವಾ? ಯಾವ ರೀತಿಯಲ್ಲಿ ಪರಾಮರಿಸ್ತಿದ್ರೆ? ಕೇವಲ ಪ್ರಾರ್ಥನೆ ಮಾಡ್ತೀರಾ? ಕ್ರಿಯೆಗಳಿಲ್ಲದ ನಂಬಿಕೆ ವ್ಯರ್ಥ ಪ್ರೇರಿ. ದೇವರ ರಾಜ್ಯವು ಮಾತಿನಲ್ಲಿ ಇಲ್ಲ ಪ್ರೇರಿ, ಶಕ್ತಿಯಲ್ಲಿ ಆಧಾರಗೊಂಡು. ಅಂದ್ರೆ ಕೆಲಸ ಆಗ್ಬೇಕು. ಕೆಲಸ ನಿನ್ನ ಕೈಯಿಂದ ಸಹಾಯ ಮಾಡ್ಬೇಕು ಪ್ರೇರಿ. ನಿನ್ನ ಕೈಯಿಂದ ಇದ್ದು ಇಲ್ಲದಂತೆ ಹೇಳಬಾರ್ದು. ಅನೇಕ ದಶಮ ಭಾಗ ಬರುತ್ತೆ ಅಲ್ವಾ, ಕಾಣಿಕೆಗಳು ಬರುತ್ತೆ ಅಲ್ವಾ. ದಶಮ ಭಾಗ ಇಲ್ಲ ಅಂತ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ. ಹಳೆ ಒಡಂಬಡಿಕೆಯಲ್ಲಿ ಲೇವಿ ಗೋತ್ರದವರಿಗೆ ಅವ್ರಿಗೊಂದು ಸಲ್ಪಿಸ್ಬೇಕಂತ ಹೇಳಿದ್ರು ದೇವರು, ಅವ್ರು ಕೊಡ್ಬೇಕಂತ. ಹೊಸ ಒಡಂಬಡಿಕೆಯಲ್ಲಿ ಯಾವ ಒಂದು ಹಳೆ ಒಡಂಬಡಿಕೆ ಕಾರ್ಯಗಳಿಲ್ಲ ಅಲ್ವಾ. ಆಜ್ಞೆಗಳು ಕೊಟ್ಟಿದ್ರು ಬೇರೆ, ಸುಮಾರು ಹೇಳ್ಬೇಕಂದ್ರೆ 100 ಚಿಲ್ಲರೆ ಆಜ್ಞೆಗಳಿದೆ ಬೇರೆ ಹಳೆ ಒಡಂಬಡಿಕೆ. ಹಬ್ಬಗಳು ಆಚರಿಸೋದಿರ್ಬೋದು, ಅನೇಕ ಕಾರ್ಯಗಳಿದೆ ಪ್ರಿಯ. ಅದೆಲ್ಲ ತೆಗೆದಾಕಿ ದೇವರು ನನಗೆ ಯಜ್ಞವು ಬೇಡ, ಕರುಣೆಯೇ ಬೇಕು ಅಂತ ಹೊಸ ಒಡಂಬಡಿಕೆಯಲ್ಲಿ 2 ನಿಯಮ ಕೊಟ್ಟರು. ಏನದು? 2 ಆಜ್ಞೆ. ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕು. ನಿನ್ನ ದೇವರಾದ ಕರ್ತನನ್ನು ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಬಲದಿಂದಲೂ, ಪೂರ್ಣ ಬುದ್ಧಿಯಿಂದಲೂ ನೀವು ಪ್ರೀತಿಸಬೇಕು ಅಂತ ದೇವರ ವಾಕ್ಯ ಸ್ಪಷ್ಟ ಹೇಳ್ತಿರ್ತೇವೆ. ಯಾವ ವಿಷಯದಲ್ಲಿ ನಮ್ಮ ಸಭೆಯಲ್ಲಿರುವ ವಿಶ್ವಾಸಿಗಳನ್ನ ನಾವು ಪ್ರೀತಿಸ್ತಾ ಇದೀವಿ ಪ್ರೇರೆ? ದಿಕ್ಕಿಲ್ಲದವ್ರನ್ನ, ಸಂಕಟದಲ್ಲಿ ಬಿದ್ದವ್ರನ್ನ ನಿಜವಾಗ್ಲೂ ಪರಾಮರಿಸ್ತಾ ಇದೀವ, ಅಥವಾ ಬಾಯಿ ಮಾತಿನಿಂದ ಬರೀ ಪ್ರಾರ್ಥನೆ ಮಾಡಿ ಬಾಯಿ ಮಾತಿನಿಂದ ಕಳಿಸ್ತಾ ಇದ್ದೀವಿ? ನಿಜವಾಗ್ಲೂ ಕರುಣೆನ, ಅದು ದಯೆನ, ಮಮತೆನ ಒಂದು ಚೂರು ನಿಮ್ಮನ್ನು ನೀವು ಪರೀಕ್ಷೆ ಮಾಡ್ಕೊಳ್ಳಿ ಪ್ರೇರೆ. ಪರೀಕ್ಷೆ ಮಾಡ್ಕೊಳ್ಳಿ. ನೀವೆಂತ ದೊಡ್ಡ ಪಾಸ್ಟರ್ ಆಗಿರ್ಬೋದು, ದೊಡ್ಡ ಪಾದ್ರಿನೇ ಆಗಿರ್ಬೋದು, ನಿಮ್ಮ ಹೆಸರು ಉನ್ನತದಲ್ಲಿರ್ಬೋದು, ಇಡೀ ಕರ್ನಾಟಕದಲ್ಲಿರುವಂಥ ಕ್ರೈಸ್ತರಿಗೆ ನಿಮ್ಮ ಹೆಸರು ಗೊತ್ತಿರ್ಬೋದು, ಆದ್ರೆ ನಿಮ್ಮ ಒಳಗಡೆ ಇರುವಂತ ಕರುಣೆ ಎಂತದಂತ ನಾನು ಹೇಳ್ತಾ ಇದ್ದೀನಿ. ನಿಜವಾಗ್ಲೂ ಈ ಒಂದು ಮಾತಿಗೆ ನೀವು ತಲೆ ಬಾಗ್ಸೋರಾದ್ರೆ ನೀವು ಅರ್ಥ ಮಾಡ್ಕೊಂಡು ಆ ಅಮ್ಮನ ಕರ್ದಿ ಅಂತವ್ರನ್ನ ನೀವು ಸಂತೈಸ್ಬೇಕು ಬೇರೆ. ದಿಕ್ಕಿಲ್ಲದವ್ರನ್ನ ಪರಾಮರಿಸಬೇಕು. ಬರೀ ಹಣ ಬಂದಿದ್ದೆಲ್ಲ ದೋಚ್ಕೊಂಡು ನಿಮ್ಮ ಹೆಂಡತಿ ಮಕ್ಕಳನ್ನ ನೋಡ್ಕೊಳ್ಳೋದೆ ಅಂತ ಆಲೋಚನೆ ಮಾಡ್ಬೇಡಿ ಬೇರೆ. ಸಭೆಯಲ್ಲಿರೋದ ದೇವ ಜನರನ್ನು ಕೂಡ ನಿಮ್ಮ ಮಕ್ಕಳೇನೆ, ಆತ್ಮಿಕ ಮಕ್ಕಳಲ್ವಾ ಅವರು ನಿಮ್ಗೆ? ನಿಮ್ಮ ಮಗಳಲ್ವಾ? ನಿಮ್ಮ ಮಗನೇ ನಿಮ್ಮ ಮಗನ, ನಿಮ್ಮ ಮಗಳೇ ನಿಮ್ಮ ಮಗಳ, ನಿಮ್ಮ ತಮ್ಮನೇ ನಿಮ್ಮ ತಮ್ಮನ, ನಿಮ್ಮ ಅಣ್ಣನೇ ನಿಮ್ಮ ಅಣ್ಣಂದಿರ. ಇದ್ರಲ್ಲೂ ಪಕ್ಷಪಾತನ? ಪಕ್ಷಪಾತವು ಅಧರ್ಮ. ಯೇಸು ಸ್ವಾಮಿ ಪಕ್ಷಪಾತ ಮಾಡಿಲ್ಲ. ತಂದೆಯಾದ ದೇವರು ಪಕ್ಷಪಾತ ಮಾಡಿಲ್ಲ. ಸರ್ವ ಜನರಿಗೋಸ್ಕರ ಆತನು ತನ್ನ ಮಗನನ್ನು ಕೊಟ್ಟನು. ಕೇವಲ ಕ್ರೈಸ್ತರಿಗೋಸ್ಕರನೇ ಅಲ್ಲ ಆತನು ಯೇಸು ಕ್ರಿಸ್ತನು ಬಂದಿದ್ದು, ಸಕಲ ಜನರಿಗೋಸ್ಕರ ಬಂದಿದ್ದು. ಅದೇ ರೀತಿ ನೀವೇನಾಗಬೇಕಂದ್ರೆ ಸಭೆಯಲ್ಲಿರುವಂತ ಪ್ರತಿಯೊಬ್ಬ ದೇವ ಜನರಿಗೆ ಸಹಾಯ ಮಾಡಬೇಕು. ಪಾಸ್ಟರ್ಗಳೇ, ಸೇವಕರುಗಳೇ, ನಿಮ್ಗೆ ಹೇಳ್ತಾ ಇದ್ದೀನಿ ನಾನು. ಸಭೆಯಲ್ಲಿರುವಂತ ವಿಶ್ವಾಸಿಗಳಿಗೆ ಹೇಳ್ತಾ ಇಲ್ಲ, ನಿಮ್ಗೆ ಹೇಳ್ತಾ ಇದ್ದೀನಿ ನಾನು. ಬರ್ತಲ್ಲ ಕಾಣಿಕೆ ದುಡ್ಡು ಕೊಡಿ. ಯೇಸು ಸ್ವಾಮಿ ರೊಟ್ಟಿಗಳನ್ನ ಏನ್ ಮಾಡಿದ್ರು ಹೇಳಿ? ಸಾರ್ವಜನಿಕ ಹಂಚಿಸ್ತಾರೆ. ಯಾರ ಕೈಲಿ ಹಂಚಿಸ್ತಾರೆ? ಡೈರೆಕ್ಟಾಗಿ ಕೊಡ್ಬೋದಾಗಿತ್ತಲ್ಲ, ತಗೋಗಿ ಅಂತ. ಶಿಷ್ಯರುಗಳು ಕೊಟ್ಟು ಕಳಿಸ್ತಾರೆ, ತಗೋಗಿ ಹಂಚಿ ಅಂತ ಅಲ್ವಾ? ಸೇವಕರುಗಳು ನೀವಲ್ವಾ? ಯೇಸು ಕ್ರಿಸ್ತನ ಸೇವಕರಲ್ವಾ? ನಿಮ್ ಕೈಗೆ ದೇವ್ರು ಕೊಡ್ತಾರೆ. ಅದನ್ನ ದೋಚ್ಕೊಂಡು ನಿಮ್ಮ ಮನೇಲಿ ಮಟ್ಕೋಬೇಡಿ. ಹಂಚಿ ಕೊಡಿ. ಸಭೆಯಲ್ಲಿರುವಂತ ದೇವ ಜನರು ಕಷ್ಟದಲ್ಲಿದ್ದಾರೆ, ಅವ್ರು ಕೊಡಿ. ಮತ್ತೆ ಏನ್ ಹೇಳಿದ್ದಾರೆ ನೋಡಿ? ಸಂಕಟದಲ್ಲಿ ಬಿದ್ದ ದಿಕ್ಕಿಲ್ಲದವರನ್ನು, ವಿಧವೆಯರನ್ನು ಪರಾಮರಿಸಬೇಕಂತೆ.
ಒಂದು ವೇಳೆ ಅವ್ರು ಕಷ್ಟದಲ್ಲಿ ಸಂಕಟದಲ್ಲಿ ಬಿದ್ದವರಂತ ಅವ್ರನ್ನ ಪರಂಬರಿಸಲಿಲ್ಲ ಅಂದ್ರೆ ಅವರು ಲೋಕದಲ್ಲಿ ಹೋಗಿ ಅಯ್ಯೋ ಇವ್ರು ಕ್ರೈಸ್ತರು ಇವ್ರು ಬರೀ ಬಾಯಿಂದ ಮಾತ್ರ ಇವ್ರು ಪ್ರೀತಿಸೋರು, ಇವರ ಕ್ರಿಯೆಗಳ ಮೂಲಕ ಇವ್ರು ಪ್ರೀತಿಲ್ಲ. ಯೇಸು ಸ್ವಾಮಿ ಏನೋ ಪಾಪ ನಿನ್ನಂತೆ ನಿನ್ನ ನೆರವೇನು ಪ್ರೀತಿಸುವಂತವ್ರೆ, ಇವ್ರು ಅವರಂತೆ ಅವರ ಹೆಂಡತಿನೂ ಪ್ರೀತಿಸ್ತಾರೆ, ಅವರಂತೆ ಅವ್ರ ಮಕ್ಕಳನ್ನು ಪ್ರೀತಿಸ್ತಾರೆ, ಅವರಂತೆ ಅವರ ತಂಗಿದಿರನ್ನ ಅಣ್ಣದಿರನ್ನ ಅವ್ರ ಜಾತಿ ಸಂಬಂಧಿಕರನ್ನ ಪ್ರೀತಿಸ್ತಾರೆ ಹೊರತು ಯಾರನ್ನೂ ಪ್ರೀತಿಸ್ತಾರೆ ಅನ್ನೋರು ಬರೀ ಬಂಡಲ್ ಬಡಾಯಿ ಸೇವಕರು. ಬರೀ ರೈಲು ಬಂದು ನಿಂತ್ಕೊಂಡ ಅಂದ್ರೆ ಸ್ಟೇಜ್ ಮೇಲೆ ಬರೀ ಸುಳ್ಳೆ ಹೇಳೋದಿರು, ಕರುಣೆ ಅನ್ನೋದಿರು ಸತ್ತೋಗಿದೆ. ಬರೀ ಬಾಯಿ ಮಾತಿಂದ ನಿನ್ನ ಯಾರು ಪ್ರೀತಿಸ್ತಾ ಇದೀವಿ ಅಂತಾರೆ. ಇವರ ಜೀವಿತದಲ್ಲಿ ಯಾರನ್ನು ಪ್ರೀತಿಸೋರು ನೋಡಿಲ್ಲ, ಸಭೆಯಂತ ವಿಶ್ವಾಸಿಗಳಿಗೆ ಯಾರು ಸಹಾಯ ಮಾಡೋದು ನಾನು ನೋಡಿಲ್ಲ ಅಂತ 4 ಕಡೆಯಲ್ಲಿ ಅವ್ರು ದೇವರಿಂದ ದೂರ ಹೋಗ್ತಾ ಇರ್ತೀವಿ. ಏನ್ ಹೇಳ್ತಾರೆ ದೇವರು? ದಿಕ್ಕಿಲ್ಲದವರನ್ನು ವಿಧವೆಯರನ್ನು ಪರಂಬರಿಸಿ ತನಗೆ ಪ್ರಪಂಚದ ದೋಷವು ಹತ್ತದಂತೆ ನೋಡಿಕೊಂಡಿರುವುದೇ ತಂದೆಯಾದ ದೇವರ ಸನ್ನಿಧಿಯಲ್ಲಿ. ದೇವರ ಭಕ್ತಿ ಇದೆ ಪ್ರಿಯರು. ಪ್ರಪಂಚದ ದೋಷವು ಹತ್ತಬಾರದು ಅಂದ್ರೆ ದೋಷವು ವಾರ ಕೋಟ್ಗಳು ಬಂದು ಹಾಕೊಂಡು ನಿಂತ್ಕೊಳ್ಳೋದಲ್ಲ ಪ್ರೇಮಿಸ. ಅನ್ನ ಮಾಡಿದ್ರೆ ಹಾಕೊಳ್ಳಿ, ಇಲ್ಲಿ ಪರವಾಗಿಲ್ಲ. ಆದ್ರೆ ಸಭೆಯಲ್ಲಿರುವಂತ ದೇವ ಜನರಿಗೆ ಏನೂ ಸಹಾಯ ಮಾಡದೆ ಬಂದು ಎಲ್ಲಾರ ಮುಂದೆ ಅಲೆಲುಯ್ಯ ಸ್ತೋತ್ರ, ದೇವರಿಗೆ ಸ್ತೋತ್ರವಾಗಲಿ, ದೊಡ್ಡ ಭಕ್ತನಾಗಿ ವೈಟ್ ಬಟ್ಟೆ ಹಾಕೋ ಬಂದು ನಿಂತ್ಕೊಳ್ಳೋದಲ್ಲ ಭಕ್ತಿ. ಸಂಕಟದಲ್ಲಿ ಬಿದ್ದವರನ್ನು ಪರಾಮರಿಸ್ಬೇಕಂತೆ, ದಿಕ್ಕಿಲ್ಲದವರ ವಿಧವೆಯರನ್ನು ಕರುಣಿಸ್ಬೇಕಂತೆ, ಬೀದಿಗಳಲ್ಲಿರುವಂತ ಅನಾಥರಿಗೆ ಅನ್ನ ಕೊಡ್ಬೇಕು, ವಸ್ತ್ರ ಇಲ್ಲದವರಿಗೆ ವಸ್ತ್ರ ಕೊಡ್ಬೇಕು ಅಂತ ಯೇಸು ಸ್ವಾಮಿ ಹೇಳಿಲ್ವಾ? ತಂದೆಯಾದ ದೇವ್ರು ಹೇಳಿಲ್ವಾ? ಮತ್ತಾಯನ ಬರೆದ ಸುವಾರ್ತೆ 25:36 41 ವಚನವರೆಗೂ ಯೇಸು ಸ್ವಾಮಿ ಹೇಳಿಲ್ವಾ ಮಾತು? ಹೋಗ್ಲಿ ಜ್ಞಾನೋಕ್ತಿಯಲ್ಲಿ 19ನೇ ಅಧ್ಯಾಯ 17ನೇ ವಚನದಲ್ಲಿ ಬಡವರಿಗೆ ದಯ ತೋರಿಸುವನು, ಯೆಹೋವನಿಗೆ ಸಾಲ ಕೊಡುವನೆಂತ ತಂದೆಯಾದ ಪರಮಾತ್ಮನ ಹೇಳಿಲ್ವಾ? ಯಾಕೋಬನು ಇಲ್ಲಿ ಹೇಳ್ತಾ ಇಲ್ವಾ 1:27 ಪ್ರಪಂಚದಲ್ಲಿರುವಂತಹ ವಿಧವೆಯರನ್ನು ಪರಾಮರಿಸಿ ಅಂತ, ಪ್ರಪಂಚದ ದೋಷ ಹತ್ತದಂತೆ ನೋಡ್ಕೊಳ್ಳಿ, ದಿಕ್ಕಿಲ್ಲದವ್ರನ್ನು ಪರಾಮರಿಸಿ ಅಂತ ಹೇಳ್ತಾ ಇಲ್ವಾ? ಯೆಶಾಯನು ಬರೆದಾಗಂತ 58ನೇ ಅಧ್ಯಾಯ 7ನೇ ವಚನದಲ್ಲಿ ಹೇಳ್ತಾ ಇಲ್ವಾ? ಯಾವುದು ಉಪವಾಸ ಅಂತೀರಾ? ಅಯ್ಯೋ ಕಳ್ಳ ಭಕ್ತರೇ, ದಿಕ್ಕಿಲ್ಲದವ್ರನ್ನು ಪರಾಮರಿಸಿ, ಮನೆ ಇಲ್ದವನಿಗೆ ಅವ್ನ ಮನೆ ಕರೆದವನಿಗೆ ಸಂತೈಸಿ ಅಂತ ಹೇಳಿದ ನೋಡಿ ಹೇಳ್ತಾರೆ. ಯೆಶಾಯನು ಬರೆದಾಗಂತೆ 58. ಯಾವುದು ಉಪವಾಸ? ಶುಕ್ರವಾರ ಆದ್ರೆ ಉಪವಾಸ ಅಲ್ವಾ? ಶುಕ್ರವಾರ ಆದ್ರೆ ಉಪವಾಸ. ನಿಮ್ಮ ಉಪವಾಸ ದೇವರ ಹತ್ರ ಹೋಯ್ತಾ ಇದ್ದಂತ ಒಂದು ಸಾರಿ ಗಮನಿಸಿ. 58:5 ಓದೋಣ. ಮನುಷ್ಯನು ತನ್ನ ಆತ್ಮವನ್ನು ಕುಂದಿಸಿಕೊಳ್ಳುವುದಕ್ಕಾಗಿ ನಾನು ನೇಮಿಸಿದ ಉಪವಾಸ ದಿನವು ಇಂಥದ್ದು ಕ್ವಶನ್ ಮಾರ್ಕ್ ಹಾಕೋರಲ್ಲಿ ಇಂಥದ್ದೇನಪ್ಪ? ಬಂದು ಅಲ್ಲಿ ಊಟ ಮಾಡಿದೆ, ನಾಷ್ಟ ಮಾಡಿದೆ, ಚೆನ್ನಾಗಿ ಗಟ್ಟಿಯಾಗಿ ಅಂಬ್ಲಿನೂ ಅದು ಚೆನ್ನಾಗಿ ಇಲ್ಲಿ ಗಂಟೆ ಇಳಿಸಿರ್ತಾರೆ. ಇಲ್ಲಿ ಗಂಟೆ ರಾತ್ರಿನೇ ಸ್ಟಾರ್ಟ್ ಆಗೋಗ್ಬಿಟ್ಟಿರ್ತಾರೆ. 12-14 ಚಪಾತಿ ತಿಂದ್ಬಿಟ್ಟಿರ್ತಾರೆ, ಜಲ್ದಿ ಹೊಟ್ಟೆ ಹಸಿಬಾರ್ದು ಅಂತ. ಚೆನ್ನಾಗಿ ರಾತ್ರಿನೇ ತಿಂದು ತಿರ್ಗಾ ಮಧ್ಯರಾತ್ರಿ ಎಚ್ಚರ ಆದ್ರೆ ಇರಪ್ಪ ನಾಳೆ ಉಪವಾಸ ಇರ್ಬೇಕಂತ ಚೆನ್ನಾಗಿ ತಿಂದು ತಿರ್ಗಾ ಬೆಳಗ್ಗೆ ಮಧ್ಯರಾತ್ರಿ ಒಳ್ಳೆ ಜ್ಯೂಸ್ ಎಲ್ಲ ಕುಡಿದು ಮಲ್ಲಿಕೊಂಡು ಅವತ್ತೆಲ್ಲ ಉಪವಾಸ ಅಂತೀರಾ. ಓಕೆ, ಉಪವಾಸ ಮಾಡ್ತಾ ಇದ್ದೀರಾ. ಎಂತ ಉಪವಾಸ? ಇಂಥದ್ದು ಒಬ್ಬನು ಜೊಂಡಿನಂತೆ ತಲೆಯನ್ನು ಬುಗ್ಗಿಸಿಕೊಂಡು ಗೋಣಿ ತಟ್ಟನ್ನು ಬೂದಿಯನ್ನು ಹಸನ ಮಾಡಿಕೊಳ್ಳುವುದು ಯೆಹೋವನಿಗೆ ಸಮರ್ಪಕವಾದ ಉಪವಾಸ ಎನ್ನುತ್ತೀರೋ? ಯೆಹೋವನಿಗೆ ಇಷ್ಟವಾದ ಉಪವಾಸ ಎನ್ನುತ್ತೀರೋ? ಸಮರ್ಪಕವಾದ ಉಪವಾಸ ಅನ್ಕೊಂಡಿದ್ರೆ ನೀವು ಅಮಾಯಕರು ಪಾಪ. ನೀವು ಅಂದುಕೊಂಡಿದ್ರೆ ನೋಡಿದ್ರೆ ಇವಾಗ ಹೇಳ್ತಾ ಇದ್ದಾರೆ ನೋಡಿ, ಲೀಸ್ಟ್ ಕೊಡ್ತಾ ಇದ್ದಾರೆ, ಬರ್ಕೊಳ್ಳಿ. ಇದು ಬಂಗಾರದ ವಾಕ್ಯ, ಇವೆಲ್ಲ ಬಂಗಾರದ ವಾಕ್ಯಗಳು, ಬರ್ಕೊಳ್ಳಿ. ನೋಡಿರಿ, ಕೇಡಿನ ಬಂಧನಗಳನ್ನು ಬಿಚ್ಚುವುದು. ಯಾವ ಮನುಷ್ಯನು ಯಾವ ಸ್ಥಿತಿಯಲ್ಲಿ ಹೋಗ್ತಾ ಇದನ್ನೋ ಗೊತ್ತಿಲ್ಲ ಪ್ರೇರೆ. ತಿನ್ನೋದಕ್ಕೆ ಆಹಾರ ಇಲ್ಲದೆ, ಉಡುವುದಕ್ಕೆ ವಸ್ತ್ರವಿಲ್ಲದೆ, ಔಷಧಿ ಇಲ್ಲದೆ ಪ್ರೇರೆ ರೋಡಲ್ಲಿ ಬಿದ್ದಿರ್ತಾನೆ ಪ್ರೇರೆ. ಆತನಿಗೆ ಒಂದು ಕೇಡಿನ ಬಂಧನದಲ್ಲಿರ್ತಾನೆ. ಕೇಡಿನ ಬಂಧನಗಳು, ಮನೆಯಲ್ಲಿ ಸಮಾಧಾನ ಇಲ್ಲದೆ, ಶಾಂತಿ ಇಲ್ಲದೆ, ಮಕ್ಕಳು ತನ್ನ ಮಾತುಗಳನ್ನು ಕೇಳದ ಕಾರಣ ಅನೇಕ ತಂದೆ ತಾಯಿದ್ರು ಹುಚ್ಚರಾಗ್ಬಿಟ್ಟಿರ್ತಾರೆ ಪ್ರೇರೆ. ಮೆಂಟಲ್ ಆಗ್ಬಿಟ್ಟು ರೋಡಲ್ಲಿ ಪೇಪರ್ ಆಯ್ತಾ ಇರ್ತಾರೆ ಪ್ರೇರೆ. ಬಂಧನದಲ್ಲಿದ್ದಾರೆ ಅವರು. ಕೇಡಿನ ಬಂಧನಗಳು ಬಿಚ್ಚುವುದು, ನೊಗದ ಕಣ್ಣಿಗಳನ್ನು ಕಳಚುವುದು, ಜಜ್ಜಿ ಹೋದವರನ್ನು ಬಿಡುಗಡೆ ಮಾಡುವುದು. ಜಜ್ಜಿ ಹೋಗಿದ್ದವರನ್ನು ಅಂದ್ರೆ ಪಾಪ ಎಂಬುದು ಸೆರೆಯಲ್ಲಿ ಜಜ್ಜಿ ಹೋಗಿದ್ದಾರೆ, ಸೆರೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ, ಅವ್ರನ್ನ ಬಿಡುಗಡೆ ಮಾಡುವುದು, ನೊಗಗಳನ್ನೆಲ್ಲ ಮುರಿಯುವುದು. ಈಗ ನೋಡಿ ಲಿಸ್ಟು. ಹಸಿದವರಿಗೆ ಹಂಚುವುದು, ಹಸಿದವರಿಗೆ ಅನ್ನವನ್ನು ಹಂಚುವುದು, ಅಲೆಯುತ್ತಿರುವ ಬಡವರನ್ನು ಮನೆಗೆ ಬರಲ ಮಾಡಿಕೊಳ್ಳುವುದು, ಅಲೆಯುತ್ತಿರುವಂತ ಬಡವರಿಗೆ ಮನೆಗೆ ವೆಲ್ಕಮ್ ಮಾಡ್ಕೊಳ್ಳೋದು. ಯಾರನ್ನ ವೆಲ್ಕಮ್ ಮಾಡ್ತಾ ಇದ್ರಮ್ಮ? ಅಮ್ಮ, ತಂಗಿ, ಅಕ್ಕ, ಸೇವಕರನ್ನ ಅಥವಾ ಸಭೆಯಲ್ಲಿರುವಂತ ವಿಶ್ವಾಸಿಗಳನ್ನ.
ಅಥವಾ ನಿಮ್ಮ ಮನೆ ಕೆಳಗಡೆ ಇರುವಂತ ಅಥವಾ ಮನೆ ಮೇಲ್ಗಡೆ ಇರುವಂತ ಓನರ್ನ ಯಾರನ್ನ ವೆಲ್ಕಮ್ ಮಾಡ್ತಾ ಇದ್ದೀರಾ ನೀವು? ಹಸಿದವರನ್ನ, ಬಡವರನ್ನ, ಅಥವಾ ದಿಕ್ಕಿಲ್ಲದವರನ್ನ, ಅಥವಾ ನಿಮ್ಮ ಬೇಕಾದವ್ರನ್ನ, ಸೇವಕಗಳ, ಪಾಸ್ಟರ್ಗಳ, ಯಾರನ್ನ ವೆಲ್ಕಮ್ ಮಾಡ್ತಾ ಇದ್ದೀರಾ ನೀವು? ಯಾರನ್ನ? ಸಭೆಯಲ್ಲಿರುವಂತ ವಿಶ್ವಾಸಿಗಳನ್ನ ವೆಲ್ಕಮ್ ಮಾಡ್ತಾ ಇದ್ದೀರಾ? ಯೇಸು ಸ್ವಾಮಿ ಹೇಳಂತ ಮಾತು ಅರ್ಥ ಆಯ್ತಾ ಇದೆಯಾ? ನೋಡಿ, ಹಸಿದವರಿಗೆ ಅನ್ನವನ್ನು ಹಂಚುವುದು, ಅಲೆಯುತ್ತಿರುವಂತ ಬಡವರನ್ನು ಮನೆಗೆ ಬರಮಾಡಿಕೊಳ್ಳುವುದು. ಬೆತ್ತಲೆಯವರನ್ನೆಲ್ಲ ಕಂಡಾಗೆಲ್ಲ ಬೆತ್ತಲೆಯವರನ್ನು ಕಂಡಾಗೆಲ್ಲ ಅವರಿಗೆ ಏನ್ ಮಾಡುವಂತೆ? ಬೆತ್ತಲೆಯವರನ್ನು ಕಂಡಾಗೆಲ್ಲ ಅವರಿಗೆ ಹೊದಿಸುವುದು. ವಸ್ತ್ರ ಇಲ್ಲದರಲ್ಲಿ ಹೊದಿಸ್ಬೇಕಂತ ಯೇಸು ಸ್ವಾಮಿ ಹೇಳಿಲ್ವಾ ಬೇರೆ? ಯೋಹಾನನ ಹೇಳಿಲ್ವಾ? ಸ್ನಾನಿಕನಾದ ಯೋಹಾನನ ಹೇಳಿಲ್ವಾ? ನಿಮ್ಮ ಹತ್ರ 2 ಅಂಗಿ ಇದ್ರೆ ಇಲ್ಲದವನಿಗೆ ಒಂದು ಕೊಡಿರಿ. ಹಸಿದವನಿಗೆ ಅನ್ನ ಹಾಕಿ ಅಲಿಯುತ್ತಿರುವಂತ ಬಡವನಿಗೆ ಮನೆಗೆ ಬರಮಾಡಿಸ್ಕೊಳ್ಬೇಕಂತ. ಒಂದು ವೇಳೆ ಬಾಡಿಗೆ ಮನೆ ಕರ್ಕೊಬರಕ್ ಆಗಲ್ಲ, ಅವನು ಏನಾದ್ರು ಮಾತಾಡ್ತಾರೆ, ಏನಪ್ಪ ನಮ್ಮ ಮನೇನು ಏನಿದು ಛತ್ರ ಅನ್ಕೊಂಡಿದ್ದೀನಪ್ಪ, ಏನಕ್ಕಪ್ಪ ಈ ತರ ಕರ್ಕೊಬರ್ತದೆ ಅಂತ ಒಂದು ವೇಳೆ ಅನ್ಬೋದು. ಬಾಡಿಗೆ ಮನೆ ನೀವೇ ಪ್ಯಾಕ್ ಮಾಡ್ಕೊಂಡು ಬಿರಿಯಾನಿನೋ ಏನು, ನೀವು ಮಾತ್ರ ದನ ತಿಂದಂಗೆ ಸೋನಾ ಮಸೂರಿ ಅಕ್ಕಿ, ಒಳ್ಳೊಳ್ಳೆ ಮುಳ್ಳಕ್ಕಿ, ಇಷ್ಟಿಷ್ಟು ಉದ್ದ ಇರುವಂತ ಅಕ್ಕಿ ತಿಂತೀರಾ ನೀವು? ಬಡವರಿಗೆ ಯಾವ್ಯಾವ ಅನ್ನ ಹಾಕಿದ್ದೀರಾ? ನಿಜವಾಗ್ಲೂ ನಿಮ್ಮ ನೆರೆಯವನು ನಿಮ್ಮಂತೆ ಪ್ರೀತಿಸ್ತಾ ಇದೀವಿ. ನಮ್ಮ ನೆರೆಯವನ್ನ ನಮ್ಮಂತೆ ಪ್ರೀತಿಸ್ತಾ ಇದೀವಿ. ನಾವು ಮಾತ್ರ ಒಳ್ಳೊಳ್ಳೆ ಊಟಗಳನ್ನ ಮಾಡಿದ್ರೆ, ಯಾವತ್ತು ಕ್ರಿಸ್ಮಸ್ ದಿವಸ 10 ಊಟ 20 ಊಟ ಪಾರ್ಸಲ್ ಮಾಡ್ಕೋಗಿ ಕೊಟ್ರೆ ಅಂದ್ರೆ ಸಭೆ ಬರೋರಿಗೆ ಹಾಕಿದ್ರೆ ಅದು ಬಿಟ್ಟ ಅಂದ್ರೆ ಬೇರೆ ವಾರಕ್ಕೊಂದ್ ದಿವಸ ಯಾವತ್ತಾದ್ರೂ ನಾವು ನಿಜವಾಗ್ಲೂ ಕರುಣೆ ತೋರಿಸ್ತಾ ಇದೀವ? ನಾವು ಹಸಿದವರಿಗೆ ಅನ್ನವನ್ನು ಹಂಚ್ತಾ ಇದೀವ? ಹಸಿದವರಿಗೆ ಅನ್ನವನ್ನು ಹಂಚ್ತಾ ಇದೀವಿ. ಒಂದು ಬೇರೆ ಹಸಿದವರು ಅಂದ್ರೆ ಆತ್ಮಿಕ ವಿಷಯದಲ್ಲೂ ಹಸಿದವರಾಗಿದ್ದಾರೆ. ಬೇರೆ ರೋಡಲ್ಲಿ ಆತ್ಮಿಕ ಹಸಿವಲ್ಲಿದ್ದಾರೆ. ಸತ್ಯ ಸ್ವಾರ್ಥ ಗೊತ್ತಿಲ್ಲ, ದೇವರು ಯಾರಂತ ಗೊತ್ತಿಲ್ಲ, ಅವ್ರಿಗೆ ಆತ್ಮಿಕವಾದ ಊಟವನ್ನು ಹಾಕಿ ದೇವರ ಪ್ರೀತಿಯನ್ನು ಸಾರಿ, ನೋಡಪ್ಪ ದೇವರು ನಮ್ಮನ್ನು ನಿಮ್ಮನ್ನು ಪ್ರೀತಿಸಿ ನಮ್ಮೆಲ್ಲರ ಪಾಪ ವಿಮೋಚನೆಗೋಸ್ಕರ ಆ ತಂದೆಯಾದ ಸರ್ವೇಶ್ವರನು ಈ ಲೋಕದಲ್ಲಿರುವಂತ ಮಾನವರಿಗೋಸ್ಕರ ತನ್ನ ಮಗನಾದ ಯೇಸು ಕ್ರಿಸ್ತನ ಬಲಿಯಾಗಿ ಅರ್ಪಿದ್ದಾನೆ, ಲೋಕಕ್ಕೆ ಕಳಿಸಿದ್ದಾನೆ. ಆತನ ನಂಬಿದ್ರೆ ಆ ಪಾಪದಿಂದ ವಿಮೋಚನೆ, ರಕ್ಷಣೆ ಬರುವಂತ ಒಂದು ಮಾರ್ಗ ಅಂತ ಹೇಳಿ ನಾವು ಅವ್ರಿಗೆ ಊಟ ಹಂಚಿ ಬರ್ತಾ ಇದೀವಿ. ಪ್ರೇರೆ ನಾವು ಮನೆ ಕರ್ಸ್ಕೊಳಕ್ ಆಗಿಲ್ಲ ಅಂದ್ರೆ ನಾವು ಅದು ಊಟ ಪಾರ್ಸಲ್ ಮಾಡ್ಕೊಂಡು ಕೊಡ್ಬೋದಲ್ವಾ? ಆ ಥರ ಕೊಟ್ಟು ಏನ್ ಮಾಡ್ಬೇಕಂತ ಅಲ್ಲಿರುವಂತ ಬಡವನಿಗೆ ಮನೆಗೆ ಬರ ಮಾಡಕ್ಕಾಗಿಲ್ಲ ಅಂದ್ರೆ ನಾವೇ ಅವ್ರು ಇರೋ ಜಾಗಕ್ಕೆ ಹೋಗ್ಬಿಟ್ಟು ಒಂದು ಹೊತ್ತು ಊಟ ಕೊಟ್ಟು ಬರ್ಬೋದಲ್ಲ ಪ್ರೇರೆ? ಯಾವ ವಿಷಯದಲ್ಲಿ ನಾವು ಕರುಣೆ ತೋರಿಸ್ತೇವೆ ಅಂತ ಹೇಳ್ಬೋದು ಪ್ರೇರೆ? ಯಾವ ವಿಷಯದಲ್ಲಿ? ಸಭೆಯಲ್ಲಿರುವಂತ ದೇವಜನರಿಗೂ ಸಹಾಯ ಮಾಡ್ತಾ ಇಲ್ಲ, ಬರೀ ಪ್ರಾರ್ಥನೆ ಮಾಡಮ್ಮ ಪ್ರಾರ್ಥನೆ ಮಾಡೋಣ ಜ್ಞಾನೋಕ್ತಿಲಿ ಹೇಳುವಂತ ಮಾತು ಅರ್ಥ ಆಯ್ತಾಯ್ತ ಪ್ರೇರೆ? ಕೊಡಕ್ಕಾಗಿರುವಂತ ಮನುಷ್ಯನು ಹೋಗಿ ಬಾ ನಾಳೆ ಕೊಡ್ತೀನಂತ ಅಂದ್ರೆ ಪ್ರಯೋಜನ ಇರುತ್ತೆ. ಆ ಸಮಯಕ್ಕೆ ಅವ್ನು ಕೊಡದಿರೋ ಪ್ರಯೋಜನ ಏನಿದೆ ಪ್ರೇರೆ? ಕಷ್ಟದಲ್ಲಿ ಆಗದಿರೋ ಪ್ರಯೋಜನ ಏನಿದೆ? ಸಭೆ ನಡೆಸಿ ಪ್ರಯೋಜನ ಇದೆ. ಕರುಣೆ ಅಂತ ತೋರಿಸ್ತಾ ಇದ್ರ ನೀವು? ದೋಚ್ಕೊಳ್ತಾ ಇದ್ರ, ಇನ್ನು ದೋಚ್ಕೊಳ್ತಾ ಇದ್ರ. ದಶಮ ಭಾಗ ಅಷ್ಟೇ ಹಾಕ್ಬೇಕು, ಇಷ್ಟೇ ಹಾಕ್ಬೇಕು, ಕಾಣಿಕೆ ಅಷ್ಟೇ. ದೇವ್ರ ವಾಕ್ಯದಲ್ಲಿ ಇದೆಯಾ ಪ್ರೇರೆ ಆತ? ಹೊಸ ಒಡಂಬಡಿಕೆಯಲ್ಲಿ ದಶಮ ಭಾಗ ಇದೆಯಾ ಪ್ರೇರೆ? ಹೊಸ ಒಡಂಬಡಿಕೆಯಲ್ಲಿ ಕಾಣಿಕೆ ಅಷ್ಟೇ ಹಾಕ್ಬೇಕು, ಇಷ್ಟೇ ಹಾಕ್ಬೇಕಂತ ಇದೆ ಪ್ರೇರೆ? ಹೃದಯದಲ್ಲಿ ನಿಶ್ಚಯ ಮಾಡ್ಕೊಂಡ್ರದ್ದು ಹಾಕ್ಬೇಕಂತ ದೇವ್ರ ವಾಕ್ಯ ಇಲ್ಲ. ಹೃದಯದಲ್ಲಿ ನಿಶ್ಚಯ ಮಾಡ್ಕೊಂಡ್ರದ್ದು ಹಾಕ್ಬೇಕು ಅಂತ ಕಾಣಿಕೆ ಅಂತ ಹೇಳಿರುವಾಗ ದಶಮ ಭಾಗ ಹತ್ರದೊಂದು ಪಾಲು ಹಾಕ್ಲೇಬೇಕು ಅಂತ ಮಾತು ಅನ್ವಯಿಸುತ್ತಾ? ಅದಕ್ಕೂ ಭೂಮಿ ಆಕಾಶ ಅಷ್ಟು ವ್ಯತ್ಯಾಸ ಐತೆ. ಈ ವಚನ ಅರ್ಥ ಮಾಡ್ಕೊಳ್ಳಿ. ತನ್ನ ಹೃದಯದಲ್ಲಿ ನಿಶ್ಚಯ ಮಾಡ್ಕೊಂಡಿದ್ದು ಕೊಡ್ಬೇಕು ಅಂತ ಹೇಳಾದ್ಮೇಲೆ ಹತ್ರಲ್ಲಿ ಒಂದು ಪಾಲು ಕೊಡ್ಬೇಕಂತ ಅಲ್ಲಿ ಬರುತ್ತಾ? ಯೋಚನೆ ಮಾಡುವಂತ ವಿಷಯ ಅಲ್ವಾ? ದಶಮ ಭಾಗ ಇಲ್ಲ, ಅದನ್ನೂ ದೋಚ್ಕೋತಾ ಇದ್ದೀರಾ. ಬಡವರು ಯಾರಾದ್ರೂ ದಿಕ್ಕಿಲ್ಲದವ್ರು ಪರಾಮರ್ಶಿಸ್ತಾ ಇದ್ದೀರಾ? ವಿಧವೆಯರಿಗೆ ಏನಾದ್ರು ಕೊಡ್ತಾ ಇದ್ದೀರಾ? ಅನಾಥರಿಗೆ ಏನಾದ್ರು ಕೊಡ್ತಾ ಇದ್ದೀರಾ ಪ್ರೇರೆ? ರೋಡಲ್ಲಿ ಯಾರನ್ನ ಹಾಕ್ತಾ ಇದ್ದೀರಾ? ಏನು ಮಾಡ್ತಾರೆ, ಎಲ್ಲ ದೋಚ್ಕೊಂಡು ಮನೆ ಮೇಲೆ ಮನೆ, ಕಾರ್ ಮೇಲೆ ಕಾರು, ಸೂಟ್ ಮೇಲೆ ಸೂಟ್, ಬೂಟ್ ಮೇಲೆ ಬೂಟ್ ಹಾಕೊಂಡು ನೆರಿತಾ ಇದ್ದೀವಿ ಪ್ರೇರೆ. ನೆರಿತಾ ಇದೀವಲ್ಲ? ದೇವ್ರು ಮಾತ್ರ ಬಿಡಲ್ಲ ಪ್ರೇರೆ. ದೇವ್ರು ಮಾತ್ರ ಯಾವುದಕ್ಕೂ ಬಿಡಲ್ಲ. ದೇವರು ಪಕ್ಷಪಾತಿ ಎಲ್ಲ ಪ್ರೇರೆ. ಪ್ರತಿಯೊಬ್ಬರಿಗೂ ನ್ಯಾಯ ತೀರಿಸ್ತಾರೆ. ಯೇಸು ಸ್ವಾಮಿ ಹೇಳಿಲ್ವಾ? ಈ ಕೇವಲ ಅಲ್ಪವಾದವರಿಗೆ ನೀವು ಯಾರ್ಯಾರಿಗೆ ಇದನ್ನು ಮಾಡಿದ್ದೀರೋ ನನಗೂ ಮಾಡಿದ ಹಾಗಾಯ್ತು, ನನಗೂ ಮಾಡಿದ ಹಾಗಾಯ್ತು. ನ್ಯಾಯ ವಿಚಾರಣೆ ದಿನದಲ್ಲಿ ನೀವು ಕರುಣೆ ತೋರಿಸಿಲ್ಲ ಅಂದ್ರೆ ನಿಮಗೂ ಕರುಣೆ ಇಲ್ಲ ಪ್ರೇರೆ. ನಿಮ್ಮ ಮನಸ್ಸುಗಳನ್ನ ಬದಲಾಯಿಸಿ, ನಿಮ್ಮ ಮನಸ್ಸಿನಲ್ಲಿರುವಂತಹ ದೆವ್ವನನ್ನು ಬಿಟ್ಟು ಓಡಿಸಿ, ವಚನವನ್ನು ತೆಗೆದು ಓದಿ ಯಾವ ರೀತಿ ಮಾಡ್ಬೇಕಂತ. ಕಳೆದಾಗಿ ಲೂಕನ ಬರೆದ ಸುವಾರ್ತೆ 14:12 ಹೇಳುವಂತ ಮಾತನ್ನು ಗಮನಿಸಿ ಮುಗಿಸ್ಕೊಳ್ಳೋಣ ಪ್ರೇರೆ. ಕರುಣೆ ಅಂದ್ರೆ ಏನಂತ ನಾನು ವಚನವನ್ನು ತೋರಿಸ್ತಾ ಇದ್ದೀನಿ. 14:12 ಓದೋಣ ಪ್ರೇರೆ. ಓದಿ ಮುಗಿಸ್ಕೊಳ್ಳೋಣ. ಜಲ್ದಿ ಓದ್ಕೊಂಡು. ಆತನು ತನ್ನನ್ನು ಊಟಕ್ಕೆ ಕರೆದವನಿಗೆ, ಯೇಸು ಸ್ವಾಮಿಗೆ ಒಬ್ಬ ಊಟ ಕರಿತಾ ಇದ್ದಾನೆ, ಸಹ ಒಂದು ಮಾತು ಹೇಳಿದನು. ಅದೇನೆಂದರೆ, ನೀನು ಮಧ್ಯಾಹ್ನದ ಊಟಕ್ಕೆ ಅಥವಾ ಸಾಯಂಕಾಲದ
ಅಥವಾ ಸಾಯಂಕಾಲದ ಊಟಕ್ಕೆ ನಿನ್ನ ಸ್ನೇಹಿತರನ್ನಾಗಲಿ ನಿನ್ನ ಸ್ನೇಹಿತರನ್ನಾಗಲಿ, ಗಮನ ಇಟ್ಟಿಕೊಳ್ಳೋಣ, ನಿನ್ನ ಸ್ನೇಹಿತರನ್ನಾಗಲಿ, ನಿನ್ನ ಆತ್ಮ ನಿನ್ನ ಅಣ್ಣ ತಮ್ಮಂದಿರನ್ನಾಗಲಿ, ನಿನ್ನ ಬಂಧುಗಳ ಬಂಧು ಬಾಂಧವರನ್ನಾಗಲಿ, ಐಶ್ವರ್ಯವಂತರಾದ ನಿಮ್ಮ ಮನೆ ಹೋಲರಾಗಿರ್ಬೋದು, ನಿಮ್ಮ ಸಂಬಂಧಿಕರಾಗಿರ್ಬೋದು, ನೆರೆಯವರನ್ನಾಗಲಿ ಕರೆಯಬೇಡ. ಇವ್ರು ಕರೆದು ನಿನ್ ಊಟ ಹಾಕ್ಬೇಡ. ಒಂದು ವೇಳೆ ಅವರು ಸಹ ಪ್ರತಿಯಾಗಿ ನಿನ್ನನ್ನು ಕರೆದಾರು, ಮುಯ್ಯ ಏನು ಪ್ರಯೋಜನ ಇಲ್ಲ. ನೀನ್ ಬರ್ತಡೇ ಮಾಡಿದಾಗ ಅವ್ರು ಕರ್ಕೋಗಿ, ನೀವು ಬರ್ತಡೇ ಮಾಡಿದಾಗ ಅವ್ರು ಬಂದು ಧನ ತಿಂದಾಗ ತಿಂತಾರೆ, ಪ್ರಯೋಜನ ಏನೂ ಇಲ್ಲ. ಅವ್ರು ಬರ್ತಡೇ ಮಾಡಿದಾಗ ನೀವು ಧನ ತಿಂದಾಗ ಹೋಗಿ ತಿನ್ಕೊಂಡು ಎಲ್ಲ ಋಣ ತೀರಿಸ್ಕೊತೀರ, ಏನು ಪ್ರಯೋಜನ ಇಲ್ಲ, ಏನು ಲಾಭನೂ ಇಲ್ಲ, ನಷ್ಟನೂ ಇಲ್ಲ. ಏನ್ ಹೇಳ್ತಾರೆ ಮುಂದಕ್ಕೆ ಓದೋಣ. ನಿನಗೆ ಮುಯಿಗೆ ಮುಯ್ಯಾಗುವುದು. ಆದರೆ ನೀನು ಔತಣ ಮಾಡಿಸುವಾಗ ಕೇಳಿಸ್ಕೊಳ್ಳಿ ಕಿವಿಗೊಟ್ಟಿ, ಬಡವರು, ಊನವಾದವರು, ಕುಂಟರು, ಕುರುಡರು ಇಂಥವರನ್ನು ಕರೆ, ಅವರು ನಿನಗೆ ಮುಯಿಗೆ ಮುಯಿ ಮಾಡುವುದು ಏನು ಇಲ್ಲದಿರುವಾಗಿದ್ದರೂ ನೀತಿವಂತರು ಜೀವಿತರಾಗಿ ಎದ್ದು ಬರುವಲ್ಲಿ ನಿನಗೆ ಮುಯಿಗೆ ಮುಯ್ಯಾಗುವುದರಿಂದ ನೀನು ಧನ್ಯನಾಗಬೇಕಾದ್ರೆ ನೋಡ್ಕೊಳ್ಳಿ. ಬಡವರಿಗೆ ದಿಕ್ಕಿಲ್ಲದವ್ರಿಗೆ ಅವ್ರು ರಿಟರ್ನ್ ಕೊಡಕ್ಕಾಗಲ್ಲ, ಅದೆಲ್ಲ ಉಳ್ಕೊಳುತ್ತೆ, ಅಲ್ಲಿ ಉಳ್ಕೊಳ್ತೇವೆ ಅಲ್ವಾ, ಉಳ್ಕೊಳ್ಳುತ್ತೆ. ಎಲ್ಲಿ? ನಮ್ಮ ಒಂದು ಪರಲೋಕದಲ್ಲಿ ಇದಕ್ಕೆ ಪ್ರತಿಫಲ ಕೊಡ್ತಾರೆ ದೇವರು. ಅರ್ಥ ಆಯ್ತಾಯ್ತಾ? ದೇವ್ರ ಮಾತು ಅರ್ಥ ಆಯ್ತಾಯ್ತಾ? ಯೇಸು ಸ್ವಾಮಿ ಮಾತು ಅರ್ಥ ಆಯ್ತಾಯ್ತಾ? ಯೇಸು ಸ್ವಾಮಿನ ಏನ್ ಪ್ರೀತಿಸ್ತಾ ಇದ್ದೀವಿ. ನಾನಿನ್ನನೆ ಪ್ರೀತಿಸುವೆ, ನಾನಿನ್ನನೆ ಪ್ರೀತಿಸುವೆ, ಆಜ್ಞೆ ಕೈಗೊಳ್ಳಲಾಯೇಸಯ್ಯ. ಆಜ್ಞೆ ಒಂದು ಕೈಗೊಳ್ಳಲ್ಲ, ಪ್ರೀತಿಸುವೆ ಇನ್ನೂ ಹೆಚ್ಚಾಗಿ, ಆಜ್ಞೆ ಮಾತ್ರ ಕೈಗೊಂಡು ನಡೆಯಲ್ಲ, ಒಂದೂ ಸರಿಯಲ್ಲ ಅಲ್ವಾ? ಹೌದು ಹೌದು, ಕರೆಕ್ಟಾಗಿ ಹೇಳ್ತೇನೆ, ನಗಬೇಡಿ, ಕರೆಕ್ಟಾಗಿ ಹೇಳ್ತೇನೆ. ಆಜ್ಞೆ ಕೈಗೊಂಡಲ್ಲ, ಒಂದು ಸರಿ, ಪ್ರೀತಿಸುವೆ ಇನ್ನೂ ಹೆಚ್ಚಾಗಿ ನಾವು. ಅಯ್ಯೋ ಅಪ್ಪ, ಹೇಳಿರೋ ಮಾತನ್ನು ಕೇಳಿದ್ರೆ ಸಾಕು, ಹೇಳಿರೋ ಮಾತು ಕೇಳಿದ್ರೆ ಸಾಕು, ದೇವ್ರ ಸಂತೋಷ. ಅರ್ಥ ಆಯ್ತದೆ? ಕರುಣೆ ಅಂದ್ರೆ ಅರ್ಥ ಗೊತ್ತಾ? ನಟನೆ ಮಾಡೋದು ಬೇಡ ಪ್ರೇಯರೆ, ನಟನೆ ಮಾಡೋದು ಬೇಡ. ಪ್ರೀತಿ ದಯೆ ತೋರಿಸ್ತದೆ ಪ್ರೇರೆ. ಕರುಣೆ ಉಳ್ಳವರು ಧನ್ಯರು, ಕರುಣೆ ಉಳ್ಳವರು ಧನ್ಯರು, ಶ್ರೇಷ್ಠರು. ಕರುಣೆ ತೋರಿಸೋಣ, ಸಬಲಿರುವಂತ ದೇವರ ಜನರಿಗೆ ಸಹಾಯ ಮಾಡೋಣ. ಮತ್ತು ರೋಡಲ್ಲಿ ಅನೇಕರಿಗೆ ದಿಕ್ಕಿಲ್ಲದವರು, ಅವರು ನಮ್ಮ ದೇವರ ಮಕ್ಕಳಲ್ವಾ? ನಿಮ್ಮ ತಂದೆ ಮಕ್ಕಳಲ್ವ? ನಮ್ಮ ತಂದೆ ಮಕ್ಕಳಲ್ವಾ? ಯೇಸು ಸ್ವಾಮಿಯ ಒಂದು ಅಣ್ಣ ತಮ್ಮಂದಿರಲ್ವಾ? ಅಕ್ಕ ತಂಗಿರಲ್ವಾ ಬೇರೆ? ನಿಮ್ಮ ಮಕ್ಕಳು ವಯಸ್ಸವರು ರೋಡಲ್ಲಿ ಫುಟ್ಪಾತಲ್ಲಿ ಭಿಕ್ಷೆ ಬೇಡ್ತಾ ಇಲ್ವಾ? ನಿನ್ನ ಮಗಳ ವಯಸ್ಸು, ನಿನ್ನ ಮಗನ ವಯಸ್ಸು ಪೆನ್ ಮಾಡ್ತಾ ಇಲ್ಲ ರೋಡಲ್ಲಿ? ನಿನ್ನ ತಂಗಿ ವಯಸ್ಸು ತಿನ್ನೋದಕ್ಕೆ ಅನ್ನ ಇಲ್ಲದೆ ವೇಷವಾಟಿಕೆ ಮಾಡ್ತಾ ಇಲ್ವಾ? ಅನ್ನ ಕೊಟ್ಟಿದ್ರೆ ಅವ್ರು ವೇಷವಾಟಿಕೆ ಆಯ್ತಾ ಇರಲಿಲ್ಲ ಕಣಪ್ಪ, ವೇಷವಾಟಿಕೆ ಮಾಡ್ತಾರಲ್ಲ ಅವ್ರು. ಅನ್ನ ಕೊಟ್ಟಿದ್ರೆ ಕ್ರೈಸ್ತರು ಇದನ್ನ ದೋಚ್ಕೋತಾ ಇದ್ದಾರೆ ಹೊರತು ಯಾರಿಗೂ ಸಹಾಯ ಮಾಡ್ತಾ ಇಲ್ಲ. ನಿನ್ನ ಅಣ್ಣ ವಯಸ್ಸವನು ಭಿಕ್ಷೆ ಬಿಡ್ತಾ ಇದ್ದೀನಿ, ನಿನ್ನ ಊಟ ಹಾಕಿರೋ ಅವ್ನು ಭಿಕ್ಷೆ ಬಿಡ್ತಾ ಇಲ್ಲ. ನಿನ್ನ ತಮ್ಮನ ವಯಸ್ಸವನು ಕುಡುಕನಾಗಿದ್ದಾನೆ, ತಿನ್ನೋದಕ್ಕೆ ಅನ್ನ ಇಲ್ಲದೆ ಕುಡುಕನಾಗಿದ್ದಾನೆ, ಅನೇಕರು ಕುಡುಕರಾಗಿದ್ದಾರೆ. 10 ರೂಪಾಯಿ ಕೊಡ್ರೂ ಹೋಗಿ ಫಸ್ಟ್ ಕುಡಿಬೇಕು ಅನ್ಸ್ತಾ ಇತ್ತು. ನಿಮ್ಮ ತಂದೆ ವಯಸ್ಸವ್ರು ಭಿಕ್ಷೆ ಬಿಡೋದಿಲ್ಲ, ನಿಮ್ಮ ತಾಯಿ ವಯಸ್ಸವ್ರು ಭಿಕ್ಷೆ ಬಿಡೋದಿಲ್ಲ, ಯಾವ ಥರ ಅನ್ನ ಕೊಟ್ಟಿದ್ದೀನಿ. ನಿಮಗೆ ಸಾಕಾಗಲ್ಲ. ಅದಕ್ಕೆ ತಂದೆ ದೇವರು ಒಂದು ಅವಾರ್ಡ್ ಕೊಟ್ಟವ್ರೆ ನಿಮಗೆ, ಸೇವಕಗಳಿಗೆ. ಒಂದು ಎಂತ ಅವಾರ್ಡ್ ಅಂದ್ರೆ, ಆ ಅವಾರ್ಡನ್ನು ತೆಗೆದುಕೊಳ್ಳಿ, ಸ್ವೀಕಾರ ಮಾಡಿಕೊಳ್ಳಿ. ಯೆಶಾಯ 56:10 ಓದ್ತೀನಿ, ವಾಕ್ಯವನ್ನು ತೆಗೆದು ನೋಡಿ. ಯೆಶಾಯ 56:10 ಓದೋಣ. ಇವರ ಕಾವಲುಗಾರರು ಕುರುಡರು, ಕಾವಲುಗಾರರು, ಸೇವಕರು ಕುರುಡರು. ಇವರಲ್ಲಿ ಯಾರಿಗೂ ತಿಳುವಳಿಕೆ ಇಲ್ಲ. ಇವರೆಲ್ಲರೂ ಬೊಗಳಲಾರದ ಭೋಗನಾಯಿಗಳು, ಮೂಗನಾಯಿಗಳು, ನಿದ್ರೆಯನ್ನಾಶಿಸಿ ಮಲಗಿಕೊಂಡು ಕನವರಿಸುವ ನಾಯಿಗಳು. ನಾನು ಹೇಳ್ತೇನೆ, ತಂದೆ ದೇವರು ನಿಮಗೆ ಅವಾರ್ಡ್ ಕೊಡ್ತಾರೆ. ಕೆಲವ್ರಿಗೆ ಫಿಲಮ್ ಅವಾರ್ಡ್ ಕೊಡ್ತಾರೆ, ನಟನೆ ಮಾಡೋರಿಗೆ ಅವಾರ್ಡ್ಗಳು ಕೊಡ್ತಾರೆ. ಎಂತ ನಾಟಕ ಅಂತ ಗೊತ್ತು, ಆಗ ಅವಾರ್ಡ್ ಕೊಡ್ತಾರೆ. ಅದೇ ರೀತಿ ನೀವು ಎಂತ ನಟನೆ ಮಾಡ್ತಾ ಇದಾರೆ ಅಂತ ಗೊತ್ತು, ದೇವ್ರು ನಿಮಗೆ ಬಿರುದು ಕೊಡ್ತಾ ಇದ್ದಾರೆ. ಪ್ರಮೋಷನ್ ತಗೊಳ್ಳಿ. ಮಲಗಿಕೊಂಡು ಕನವರಿಸುವ ನಾಯಿಗಳು, ಎಂತ ಅವಾರ್ಡ್ ತೋರಿಸ್ರಿ. ಅದು ಇದು ಯಾವ್ದು ಕ್ರಿಕೆಟ್ ಅಲ್ಲಿ ಗೆದ್ದಿದ ತಕ್ಷಣ ಇದು ತೋರಿಸ್ತಾರೆ, ಏನದು? ಕಪ್ಪು ತೋರಿಸಿ, ದೇವ್ರು ಕೊಡ್ತಾ ಇದ್ದಾರೆ ಕಪ್ಪು. ನಾಯಿಗಳು ಇವುಗಳಿಗೆ ಎಂದಿಗೂ ಸಾಕು ಎನಿಸದು, ನಾಯಿಗಳಿಗೆ ಸಾಕು ಎನಿಸದಂತೆ. ಇಂಥವರು ಕುರಿಗಳನ್ನು ಕಾಯತಕ್ಕವರು ಬುದ್ಧಿಹೀನರಾಗಿದ್ದಾರೆ. ಇವರಲ್ಲಿ ಯಾವನು ತಪ್ಪದೆ ಪ್ರತಿಯೊಬ್ಬನು ಕೊಳ್ಳೆ ಹೊಡೆಯಬೇಕೆಂದು ತನ್ನ ಮಾರ್ಗಕ್ಕೆ ತಿರುಗಿಕೊಂಡಿದ್ದಾನೆ. ಬನ್ನಿರಿ, ದ್ರಾಕ್ಷರಸವನ್ನು ತರಿಸುವೆನು, ಬೇಕಾದಷ್ಟು ಮದ್ಯವನ್ನು ಕುಡಿಯುವ, ನಾಳೆಯು ಈ ದಿನದಂತೆ ಕೇವಲ ಅತ್ಯಂತ ವಿಶೇಷವಾಗಿರುವುದು ಎಂದು ಹರಟೆಕೊಳ್ಳುವರು.
ಬರೀ ಚರ್ಚ್ ಶೃಂಗಾರ ಮಾಡಬೇಕು, ಅದಕ್ಕೆ ಹಣ ವೆಚ್ಚ ಮಾಡಬೇಕು, ಇದು ಪಾರ್ಟಿ ಮಾಡಬೇಕು, ಆ ಹಬ್ಬ ಮಾಡ್ಬೇಕು, ಈ ಹಬ್ಬ ಮಾಡಬೇಕು. ಎಂತ ಬಡವರಿಗೆ ಯಾರಾದ್ರೂ ನಾವು ಕನಿಕರ ತೋರಿಸಬೇಕು. ದೇವ್ರ ಮಾತುಗಳನ್ನ ಹೇಳಿ ಎಷ್ಟು ಬಟ್ಟೆಗಳು ನಿಮ್ಮ ಬೀರುಗಳಲ್ಲಿ ಕೊಳಿತಾ ಇರ್ತೀವಿ. ಬಟ್ಟೆ ಕೊಟ್ಟು ಆ ಒಂದು ವಚನ ತಗೋತೀವಿ. ಅದು ಮತ ಯಾರೆಲ್ಲ ಹೇಳ್ತಿಲ್ಲ, ಬಲಗೈ ಕೊಟ್ಟಿದ್ರೆ ಎಡಗೈ ಗೊತ್ತಾಗ್ಬಿಡ್ತದೆ. ಅದಕ್ಕೆ ನಾವು ಕೊಡೋದು ಎಲ್ಲರೂ ನಾವು ಕೊಡ್ತಾರೆ, ಅದಕ್ಕೆ ನಾವು ಕೊಡೋದೇ ಬೇಡ. ಅಪ್ಪ ಆ ವಾಕ್ಯದ ಅರ್ಥ ಗೊತ್ತಾ? ಬಲಗೈ ಕೊಟ್ಟಿದ್ದು ಎಡಗೈ ಗೊತ್ತಾಗಲ್ಲ, ನಿಜವಾಗ್ಲೂ ಗೊತ್ತಾಗಲ್ವಾ? ನಿಜವಾಗ್ಲೂ ಗೊತ್ತಾಗಲ್ವಾ? ಹಿಂಗೆ ಕಣ್ಣು ಮುಚ್ಕೊಂಡು ಹಿಂಗೆ ಕೊಡ್ತಾ ಇದ್ದೀನಿ. ಏನ್ರಿ ಹೃದಯ ಇಸ್ಕೊಂಡ ಏನು ಅಂತ ಗೊತ್ತಾಗಲ್ವ? ಅವನು ಗೊತ್ತಾಗುತ್ತೆ ಅಲ್ವಾ? ಇವಾಗ ಒಂದು ಓಡ್ತಾ ಇರ್ತೀರಾ, ಟಕ್ಕಂತ ಕಾಲು ಗೇಟ್ ಆಗೋದಿದೆ, ಉಗುರು ಗೇಟ್ ಆಗೋದಿದೆ, ಉಗುರು ಗೇಟ್ ಆಗಿದೆ. ಅವಾಗ ಆ ಕಾಲಿಗೆ ಪಕ್ಕದಲ್ಲಿರೋ ಕಾಲನ್ನು ಸಪೋರ್ಟ್ ಕೊಡುತ್ತೆ. ಅಯ್ಯೋ ಕಾಲ್ ಗೇಟ್ ಆಗಿದ್ದು, ಕೈ ಅಲ್ಲೇ ಹೋಗುತ್ತೆ, ಅಯ್ಯೋ ರಕ್ತ ಆಗುತ್ತೈತೆ, ಬ್ಯಾಂಡೇಜ್ ತರೋಕೆ ಬ್ಯಾಂಡೇಜ್ ತಗೊಬರಂತ ಬಾಯಿ ಹೇಳುತ್ತೆ, ಜಲ್ದಿ ರಕ್ತ ಸುರಿತೈತೆ ಕಣು. ಏನ್ ಬೇರೆ ಒಂದು ದೇಹಕ್ಕೆ ಏಟಾದ್ರೆ ಎಲ್ಲ ಕೈ ಗಣ್ಣು ಎಲ್ಲ ಗಮನ ಎಲ್ಲ ಅಲ್ಲೇ ಇರ್ತದೆ. ಏನ್ ಬೇರೆ ಬಲಗೈ ಕೊಟ್ಟಿದ್ದು ಎಡಗೈ ಗೊತ್ತಾಗಲ್ಲ. ಏನು ಮೂಡ್ರು ಬೇರೆ ನೀವು ಇಷ್ಟು ವಾಕ್ಯನೇ ಗೊತ್ತಾಗಲ್ಲ ಬೇರೆ. ಬಲಗೈ ಕೊಟ್ಟಿದ್ದು ಎಡಗೈ ಗೊತ್ತಾಗಲ್ಲ, ಇನ್ನೊಂದಕ್ಕೂ ಗೊತ್ತಾಗುತ್ತೆ. ಅಂದ್ರೆ ನೀವು ಹೇಳ್ಕೊಂಡು ಕುಚ್ಕೋಬೇಡ ಅಂತ ವಾಕ್ಯದ ಅರ್ಥ. ಅದು ಹೇಳ್ಕೊಂಡು ಕುಚ್ಕೋಬೇಡ. ಬಡವರನ್ನು ದಿಕ್ಕಿಲ್ಲದವರು ಪರಾಮರಿಸು. ಯಾರು ನೋಡ್ತಾರೋ ಬಿಡ್ತಾರೋ, ದೇವ್ರು ನೋಡ್ತಾ ಇದ್ದಾರೆ, ಜನರು ನೋಡ್ತಾರೋ ಅಂತ ಕೊಟ್ರೆ ಅದು ನಿಜವಾದ ಭಕ್ತಿ ಅಲ್ಲ ಪ್ರೇರೆ. ದೇವರು ನೋಡ್ತಾ ಇದ್ದಾನೆ, ನನಗೆ ಪ್ರತಿಫಲ ಕೊಡ್ತಾನೆ ಅಂತ ನೀವು ನಂಬಿ ಈ ಕಾರ್ಯಗಳನ್ನು ಮಾಡಿ ವಾಕ್ಯಕ್ಕನುಸಾರವಾಗಿ ನೀವು ನಿನ್ನ ನೆರೆಯವನು ನಿನ್ನಂತ ಪ್ರೀತಿಸಿ. ಎರಡನೇ ಆಜ್ಞೆ ಏನು ಗೊತ್ತಾ? ನಿನ್ನ ನೆರೆಯವನು ನಿನ್ನಂತ ಪ್ರೀತಿಸ್ತೇನೆ, ನಿಮ್ಗೆ ಆಶೀರ್ವಾದ. ಈ ಮಾತುಗಳಲ್ಲಿ ಏನಾದ್ರು ನೋವಾಗಿದ್ರೆ ದಯವಿಟ್ಟು ಕ್ಷಮಿಸಿ. ವಾಕ್ಯವನ್ನು ಅರ್ಥ ಮಾಡ್ಕೊಡೋದಕ್ಕೆ ಕಷ್ಟಪಡಿ. ನಿಮ್ಮ ಮನಸ್ಸು ನೋಯಿಸ್ಬೇಕಂತ ನಾನು ಸೇವಕರನ್ನ ದೂಷಿಸ್ತಾ ಇಲ್ಲ. ನನ್ನ ಮನಸ್ಸಲ್ಲಿರುವಂಥ ನೋವನ್ನು, ಆ ದೇವರ ವೇದನೆಯನ್ನು ನಿಮ್ಮ ಮುಂದೆ ಹೇಳ್ತೀನಿ. ಅರ್ಥ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡಿ, ಕಷ್ಟಪಡಿ. ಅರ್ಥ ಮಾಡ್ಕೊಂಡು ಈ ರೀತಿ ಬದುಕೋದಕ್ಕೆ ಆಸೆ ಪಡೋಣ. ಯಾಕಂದ್ರೆ ನಡ್ದಲ್ಲಿ ಅಲ್ಲಿ ಮೇಲೆ ಓದಾದ್ಮೇಲೆ ಅಲ್ಲಿ ಚಾನ್ಸ್ ಇಲ್ಲ, ನೋ ಚಾನ್ಸ್. ಒಂದೇ ಸಾರಿ ಹುಟ್ಟು ಒಂದೇ ಸಾರಿ ಸಾವು ಈ ಲೋಕದಲ್ಲಿ. ಅಲ್ಲಿ ಹುಟ್ಟಬೇಕು ಅಂದ್ರೆ ದೇವರು ಹೇಳುವಂಥ ಮಾತನ್ನು ಕೇಳಿ ಅದರ ಏನು ಎತ್ಕೋಗೋದೇನಿಲ್ಲ. ಎತ್ಕೋಗೋದೇ ಬಾಡಿಗೆ ಮನೆ ಇನ್ನೊಂದು ಮನೆ ಶಿಫ್ಟ್ ಆಗ್ಬೇಕಾದ್ರೆ ಬಾತ್ರೂಮ್ ಅಲ್ಲಿರುವಂತ ಒಂದು ಲೈಟು ಬಿಡಲ್ಲ. ನೋಡಮ್ಮ ಬಾತ್ರೂಮ್ ಅಲ್ಲಿ ಲೈಟ್ ಇದೆ, ಬಿಚ್ಕೋಬಾ, ಯಾಕೆ ಬಿಡ್ಬೇಕು ಓನರ್ಗೆ ಅಂತೀವಿ. ಈ ಲೋಕದಲ್ಲಿ ಎಷ್ಟು ವೇಸ್ಟ್ ಮಾಡ್ಕೊಂಡ್ಬಿಡ್ತೀವಿ ನಾವು. ಫ್ರಿಜ್ಜು ಇಲ್ಲೇ ಬಿಟ್ಬಿಡ್ತೀವಿ, ದೊಡ್ಡ ದೊಡ್ಡ ಟಿವಿನೂ ಇಲ್ಲೇ ಬಿಟ್ಬಿಡ್ತೀವಿ, ದೊಡ್ಡ ಮನೇನೂ ಇಲ್ಲೇ ಬಿಟ್ಬಿಡ್ತೀವಿ. ಯಾಕೆ ಬೇಕು ನಮ್ಗೆ ತಲೆನೋವು? ದೇವ್ರು ಕೊಟ್ಟಿರುವಂತ ಈ ಹಣ ಆಸ್ತಿ ಎಲ್ಲ ದೇವ್ರಿಗೋಸ್ಕರ, ದೇವ್ರ ಸೇವೆಗೋಸ್ಕರ ಮಾಡಿ ನೀತಿವಂತರು ಪರಿಶುದ್ಧರಾಗಿ ಬರ್ತಾರೆ. ಕೆಲವರು ಫಾಸ್ಟಮ್ಮಗಳ ಇರ್ತಾರೆ, ಫಾಸ್ಟಮ್ಮಗಳ ಮಾತು ಫಾಸ್ಟರ್ಗಳು ಜಾಸ್ತಿ ಕೇಳಕ್ ಹೋಗ್ಬಿಟ್ಟಿರ್ತಾರೆ. ನಾನು ಎಷ್ಟೋ ಫಾಸ್ಟಮ್ಮದವ್ರು ನೋಡಿದ್ದೀನಿ, ಸೇವಕರು ಯಥಾರ್ಥವಾಗಿ ಸೇವೆ ಮಾಡ್ಬೇಕಂತ ಅವ್ರ ಮನ್ಸಲ್ಲಿದ್ದು ಈ ಫಾಸ್ಟಮ್ಮದಿರು ಇರ್ತಾರೆ ನೋಡಿ. ಫಾಸ್ಟಮ್ಮ ಅವ್ರು ಇರ್ತಾರೆ, ಅವ್ರೇನ್ ಸ್ಟಡಿ ಮಾಡಿರಲ್ಲ, ದೇವ್ರ ಮನ್ಸಲ್ಲಿ ಗೊತ್ತಿರಲ್ಲ, ಸುಮ್ಮನೆ ಸೇವಕರು ಬಿರುಕು ತಗೊಂಡಿದ್ರಾ ಮಿಸ್ಟರ್ ಅಂಡ್ ಮಿಸ್ಸಸ್ ಅಲ್ಲಿ ಬಂದ್ಬಿಡುತ್ತೆ. ಹಾಗಂತ ಸೇವಕರು ಅಂತ ಅಲ್ಲ, ಫಾಸ್ಟಮ್ಮ ಅಂತ ಅಲ್ಲ. ಅವರು ಫಾಸ್ಟರ್ ಏನು ಸ್ಟಡಿ ಮಾಡಿರ್ತಾರೆ, ದೇವ್ರ ಪ್ರೀತಿ ಅರ್ಥ ಮಾಡ್ತಾರೆ, ಇವ್ರಿಗೆ ಗೊತ್ತಿರಲ್ಲ. ಸೇವಕರು ಒಂದು ಹೆಜ್ಜೆ ಮುಂದೆ ಇಟ್ಟರು, ಇವರು ಬೇಡದೇ ಮನೇಲಿ ಮಕ್ಕಳಿದ್ದಾರೆ, ಅವ್ರ ಬಗ್ಗೆ ಚಿಂತೆ ಮಾಡಿ ಅಂತ ಈ ತರ ಎಲ್ಲ ಬಲಹೀನತೆಗಳನ್ನು ಮಾತುಗಳನ್ನು ಮಾತನಾಡಿ ಬೇರೆ ಅವ್ರ ಹಿಂದೆ ಆಗ್ತಾರೆ. ಅಪೋಸ್ತಲಗಳಲ್ಲಿ ಇಂತಿದ್ರೆ ಯಾರು ಜೊತೆ ಬಂದಿಲ್ಲ. ಆದಿ ಅಪೋಸ್ತಲರಿದ್ರಲ್ಲ, ಅವ್ರ ಇಂತಿ ಮಕ್ಕಳು ಜೊತೆಲಿ ಬರಲಿಲ್ಲ, ಬಲಹೀನ ಜೊತೆಲಿ ಹಾಕೊಳ್ಳಿಲ್ಲ. ಅವರು ಪಾಸ್ಟಮ್ಮಗಳ ಮಾತು ಎಷ್ಟು ಕೇಳಬೇಕು ಅಷ್ಟೇ ಆತ್ಮಿಕವಾಗಿದ್ರೆ ಕೇಳಿ. ಭೌತಿಕವಾದ ಆಲೋಚನೆಗಳನ್ನು ಕೊಟ್ಟರೆ ಅವ್ರ ಮಾತನ್ನ ಪಕ್ಕಕ್ಕಿಡಿ. ಹವಳ್ ತರ ಪ್ರೇರೇಪಣೆ ಮಾಡುವಂತ ಅನೇಕ ಪಾಸ್ಟಮ್ಮರಿದ್ದಾರೆ, ಸೇವಕಿಯರಿದ್ದಾರೆ. ಪಾಸ್ಟಮ್ ಹವಳ್ ತರ ಹಣ್ತಿನಿ ಏನೂ ಆಗಲ್ಲ ಅಂತ ಆ ರೀತಿ ಹಣ್ಣು ತಿಂದು ಪಾಪ ಮಾಡೋದಕ್ಕೆ ಹೋಗಬೇಡಿ. ಜನರ ದುಡ್ಡನ್ನು ದೋಚ್ಕೊಂಡು ಸರ್ವನಾಶಕ್ಕೆ ಗುರಿಯಾಗಬೇಡಿ. ದೇವರ ದುಡ್ಡನ್ನು ದೇವರ ಸೇವೆ ನಿಮಿತ್ತ ದೇವರ ಮಕ್ಕಳಿಗೆ ಹಂಚಿ ದೇವರಿರುವಂಥ ಮಹಾಲೋಕವನ್ನು ಕರ್ಕೊಂಡು ವಾಕ್ಯವನ್ನು ಹೇಳುವಂಥ ದೇವರು ಸಹಾಯ ಮಾಡಿಕೊಡೋದಕ್ಕಾಗಿ ಸ್ತೋತ್ರ. ನೀವು ಇದುವರೆಗೂ ತಾಳ್ಮೆಯಿಂದ ಕೇಳುವಂತೆ ದೇವರು ನಿಮ್ಮ ಹೃದಯವನ್ನು ತಾಳ್ಮೆಯಿಂದ ನಿಲ್ಲಿಸಬೇಕಾಗಿ ಸ್ತೋತ್ರ. ಚಿಕ್ಕ ಒಂದು ಪ್ರಾರ್ಥನೆ ಮೂಲಕ ನಾವು ವಚನ ಮುಗಿಸ್ತೀವಿ. ಭೂಮಿ ಆಕಾಶ ಸರ್ವಲೋಕನುಂಟು ಮಾಡಿದಂತಹ ಮಂತ್ರಿಗಳೇ ನಿಮಗೆ ಸ್ತೋತ್ರಗಳು ತಂದೆ. ಇದುವರೆಗೂ ಕರ್ತನೆ ನಿಮ್ಮ ಮನಸ್ಸಿನ ಮಾತುಗಳನ್ನು, ಕರುಣೆ, ದಯೆ, ಮಮತೆ ಎನ್ನುವಂಥದ್ದು ನಿಜವಾಗಲೂ ಎಂಥದ್ದು ಎಂದು ದೇವರೇ ನಿಮ್ಮ ಮಾತಿನ ಮೂಲಕ ನೀವು ಮಾತನಾಡಿದ್ದೀರಾ. ಈ ದಿನ ಕರ್ತನೆ ದೇವರೇ, ನಮ್ಮ ಆತ್ಮೀಯ ಸೇವಕರು ಅನೇಕರು ಕರ್ತನೆ ಈ ಒಂದು ವಿಷಯದಲ್ಲಿ ಕರ್ತನೆ ಹಿಂದುಳಿದು ಮುಂದಿನ ವಿಷಯದಲ್ಲೆಲ್ಲ ಮುಂದಿದ್ದಾರಪ್ಪ. ಕರುಣೆ, ದಯೆ, ಮಮತೆ ಅನ್ನೋದು ಮಾತ್ರ ಕ್ರಿಯೆಗಳ ಮೂಲಕ ಇಲ್ಲ ಕರ್ತನೆ. ಕೇವಲ ಪ್ರಾರ್ಥನೆ ಮಾಡ್ತೇವೆ, ದೇವ್ರು ನಿಮ್ಗೆ ಒಳ್ಳೇದು ಮಾಡ್ತಾರೆ, ದೇವ್ರು ನಿಮ್ಮ ಕೊರತೆಗಳು ನೀಗಿಸ್ತಾರೆ ಅಂತಾರೆ ಹೊರತು ಕೈ ಬಿಚ್ಚಿ ಯಾರಿಗೂ ಸಹಾಯ ಮಾಡ್ತಾ ಇಲ್ಲ ಕರ್ತನೆ. ಅನೇಕರು ಕಷ್ಟಕ್ಕೆ, ಸಂಕಟಕ್ಕೆ ದೇವರೇ ಗುರಿ ಆಗ್ತಾ ಇದ್ದಾರೆ ಕರ್ತನೆ. ಸಭೆಯಲ್ಲಿರುವಂಥ ದೇವ ಜನರು ಕಷ್ಟದಲ್ಲಿದ್ದಾಗ ಸಹಾಯ ಮಾಡುವಂಥ ಜವಾಬ್ದಾರಿ ಆ ಆತ್ಮಿಕ ತಂದೆದಾಗಿರುತ್ತೆ ತಂದೆ. ಅವರ ಸ್ವಂತ ಮಕ್ಕಳನ್ನು ಮಾತ್ರ ಚೆನ್ನಾಗಿ ನೋಡಿಕೊಂಡು ಇತರ ಮಕ್ಕಳನ್ನು ತಂದೆ ಬೇರೆ ಮಕ್ಕಳ ಹಾಗೆ ನೋಡದಂತೆ ತನ್ನ ಮಕ್ಕಳಂತೆಯೇ ಇವರು ನನ್ನ ಮಕ್ಕಳೆಂದು ಭಾವಿಸಿ ಅವರಿಗೆ ಬೇಕಾಗಿರುವಂತಹ ಸಹಾಯಗಳನ್ನು, ಕೊರತೆಗಳನ್ನು ನೀಗಿಸಿ ತಂದೆ ನೋಡಲಿ ಅನೇಕರು ದಿಕ್ಕಿಲ್ಲದೆ ದೇವರು ಇದ್ದಾರಪ್ಪ. ಅವರಿಗೆ ಕನಿಕರಿಸಿ ಅವರಿಗೆ ಬೇಕಾಗಿರುವಂತಹ ಊಟ, ಬಟ್ಟೆ, ಆಹಾರವನ್ನು ಕೊಟ್ಟು ಪ್ರಾಮುಖ್ಯವಾಗಿ ನಿಮ್ಮ ಮಾತುಗಳನ್ನು ಹೇಳಿ ಅವರನ್ನು ಸಂತೈಸುವಂತ ಸಹಾಯ ಮಾಡಿ ನಡೆಸಿದೆ ಎಂದು ಚಿಕ್ಕ ಪ್ರಾರ್ಥನೆ ನಿಮ್ಮ ಕುಮಾರ್ ನಮ್ಮ ರಕ್ಷಕನಾದ ಯೇಸು ಸ್ವಾಮಿ